Hi dear students, so welcome to another YouTube video for second PUC. So this is the solution for the chapter number 2, Electrostatic Potential and Capacitors. The questions paper that I have sent, I think you have written all the answers. You can compare the answers with my hint that I am going to give, so you can award marks as accordingly. ಹೌದಾನೆ. ಸೊ ನೋಡಿ, ಫಸ್ಟ್ ಕ್ವೆಶನ್ ನಿಮಗೆ ಯಾವ ಥರ ಸೊಲ್ಯೂಷನ್ ಹೇಳ್ತಾ ಹೋಗ್ತೀವಿ ಆ ಥರ ನೀವು ಮಾರ್ಕ್ಸ್ನ ನೀನು ಕೊಡ್ಕೊಳ್ತಾ ಹೋಗ್ಬೋದು. ಯು ಕ್ಯಾನ್ ಅವಾರ್ಡ್. ಹೌದಾನೆ. ಸೊ ಕ್ವೆಶನ್ ನಂಬರ್ 1, ಕ್ವೆಶನ್ ನಂಬರ್ 1. ಸೊ ವಾಟ್ ಈಸ್ ಎನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್? ಹೌದಾನೆ. ಸೊ ಎನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಓದಿದ್ದೀವಿ ನಾವು. ಎನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್ ಎ ಸರ್ಫೇಸ್. ಹೌದಾನೆ. ಎನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಈಸ್ ಎ ಸರ್ಫೇಸ್ ವಿತ್ equal ಅಥವಾ ಕಾನ್ಸ್ಟೆಂಟ್ with constant value of potential 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 at all points with constant value of potential at all points. So such a potential we call it as an equipotential surface. What is equipotential surface? Is a surface with constant value of potential at all points. ಅಷ್ಟೇ. ಇಷ್ಟು ಬರೋ ವಿಲ್ ಗೆಟ್ 1 ಮಾರ್ಕ್ಸ್. ಹೌದಾನೆ. ಅಂದರೆ ಯಾವ ಒಂದು ಸರ್ಫೇಸ್ ಮೇಲೆ ಇಫ್ ಇಟ್ ಇದೆ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಅಥವಾ ನೆಗೆಟಿವ್ ಪಾಯಿಂಟ್ ಚಾರ್ಜ್, ನಿಮಗೆ ಅದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಎ ಕಾನ್ಸೆಂಟ್ರಿಕ್ ಸ್ಪಿಯರ್. ಇಟ್ ವಿಲ್ ಇನ್ ದ ಫಾರ್ಮ್ ಆಫ್ ಎ ಕಾನ್ಸೆಂಟ್ರಿಕ್ ಸ್ಪಿಯರ್. ಹೌದಾನೆ. ಸೊ ಇದರ ಕಾನ್ಸೆಂಟ್ರಿಕ್ ಸ್ಪಿಯರ್ ಥರ ಇರುತ್ತೆ. ಹೌದಾನೆ. ಸೊ ಅಂದರೆ ಯಾವ ಒಂದು ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಯು ಟೇಕ್ ಎನಿ ಪಾಯಿಂಟ್ ಆನ್ ದಿ ಸರ್ಫೇಸ್, ದ ಪೊಟೆನ್ಷಿಯಲ್ ರಿಮೇನ್ಸ್ ಕಾನ್ಸ್ಟೆಂಟ್. ಅವಾಗ ಏನಂತ ದಿಸ್ ಈಸ್ ಕಾಲ್ಡ್ as equipotential surface. ಹೌದಾನೆ. ಸೊ ಇದು ಒಂದು equipotential surface, another equipotential surface, another equipotential surface. What is equipotential surface? Equipotential surface is a surface with constant value of potential at all points. It is called equipotential surface. 1 mark. ಅಷ್ಟು ಬರೆದ್ರೆ 1 ಮಾರ್ಕ್ ಕೊಡಿ. ಅವನು ಕೆಲವು ಸಲ ಕೇಳ್ತಾನೆ ಸ್ಕೆಚ್ equipotential surface for a point charge, ಅಥವಾ ಸ್ಕೆಚ್ equipotential surface for a uniform electric field, equipotential surface for a dipole, for 2 identical positive charges ಅಂತ ಕೇಳಿದ್ರು ಚಾನ್ಸ್ ಇದೆ, ಅದನ್ನು ಕಲ್ತೀರಿ. ಆಯ್ತಾನೆ. ಸೊ ದ ಸೆಕೆಂಡ್ ಕ್ವೆಶನ್, ಯು ಕ್ಯಾನ್ ಸಿ ದ ಸೆಕೆಂಡ್ ಕ್ವೆಶನ್. ಡಿಫೈನ್ ಎಲೆಕ್ಟ್ರಾನ್ ವೋಲ್ಟ್. 1 ಎಲೆಕ್ಟ್ರಾನ್ ವೋಲ್ಟ್ ಅಂದರೆ ಏನು? ಹೌದಾ. ಸೊ 1 ಎಲೆಕ್ಟ್ರಾನ್ ವೋಲ್ಟ್ ಅಂದರೆ ಏನು? ಡಿಫೈನ್ 1 ಎಲೆಕ್ಟ್ರಾನ್ ವೋಲ್ಟ್. ಸೊ ವಾಟ್ ಈಸ್ 1 ಎಲೆಕ್ಟ್ರಾನ್ ವೋಲ್ಟ್? ಹೌದಾ. ಇವತ್ತು ಇಫ್ ಯು ಹ್ಯಾವ್ ಎಲೆಕ್ಟ್ರಾನ್, if this electron is accelerated by applying a potential of 1 volt, then the energy gained by that electron is 1 electron volt. ಆಗ ಎಲೆಕ್ಟ್ರಾನ್ ಏನು ಎಲೆಕ್ಟ್ರಾನ್ ಎಷ್ಟು ಎನರ್ಜಿ ಗೇನ್ ಮಾಡಿರ್ತದೋ, ಸೊ ಇಟ್ ವಿಲ್ ಗೇನ್ ಎನ್ ಎನರ್ಜಿ ಆಫ್ 1 ಎಲೆಕ್ಟ್ರಾನ್ ವೋಲ್ಟ್. 1 ಎಲೆಕ್ಟ್ರಾನ್ ವೋಲ್ಟ್. ಸೊ ಹಾಗಾದ್ರೆ ವಾಟ್ ಇಸ್ 1 ಎಲೆಕ್ಟ್ರಾನ್ ವೋಲ್ಟ್? 1 ಎಲೆಕ್ಟ್ರಾನ್ ವೋಲ್ಟ್ is the energy. 1 electron volt. Electron volt is a unit for energy, not SI unit, it is a unit for energy. 1 electron volt is the energy gained. ನೋಟ್ಸಲ್ಲಿದೆ ಅಥವಾ ಇಲ್ಲಿದ್ದರೆ ಬೇಕಾದ್ರೆ ಬರ್ಕೊಳ್ಳಿ. ಗೇನ್ಡ್ ಬೈ, ಗೇನ್ಡ್ ಅಂದರೆ ಗಳಿಸಿರೋದು. ಯಾರು? ಎಲೆಕ್ಟ್ರಾನ್. ಗೇನ್ಡ್ ಬೈ ಆ್ಯನ್ ಎಲೆಕ್ಟ್ರಾನ್ ವೆನ್, ಯಾವಾಗ? ಎಕ್ಸಿಲರೇಟೆಡ್ ಬೈ ಪೊಟೆನ್ಷಿಯಲ್ ಆಫ್ 1 volt. 1 volt ಅಷ್ಟೇ. So what is 1 electron volt? 1 electron volt is the energy gained. 1 electron volt is the energy gained by an electron when accelerated by a potential of 1 volt. That we call it as 1 electron volt. 1 electron volt. So ಅಷ್ಟು ಡೆಫಿನೇಷನ್ ಬರೆದ್ರೆ you can get 1 mark. So 1 electron volt how many joules equal? ಅದು ಹೆಂಗೆ ಕೇಳಿಲ್ಲ ಸುಮ್ಮನೆ. 1 electron volt is equal to how many joules? 1 electron volt is equal to 1.6 into 10 power of minus 19 joule. ಆಯಿತಾ? ನೆನಪಿರಬೇಕು. ಆಯಿತಾ? ಸೊ ನೆಕ್ಸ್ಟ್ ಇಟ್ ದ ಥರ್ಡ್ ಕ್ವೆಶನ್. ವಾಟ್ ಇಸ್ ದ ಥರ್ಡ್ ಕ್ವೆಶನ್? ಡಿಫೈನ್ ಎಲೆಕ್ಟ್ರಾನ್ ವೋಲ್ಟ್ ಆಯಿತು. ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್? ವೆರಿ ಇಂಪಾರ್ಟೆಂಟ್. ಆಯಿತಾ? ಇಟ್ ಇಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಹೌದು ತಾನೆ. ಸೊ ಯು ಕ್ಯಾನ್ ಡಯಾಗ್ರಾಮ್ ಬರೆದು ಈ ಥರ ಯಾವುದೊಂದು ರೀಜನ್ನ. ಸೊ ದಿಸ್ ರೀಜನ್ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ. ಸೊ ದಟ್ ಫಿನಾಮಿನನ್ ಇಸ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ವಾಟ್ ಇಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್? ಇಟ್ ಇಸ್ ದ ಫಿನಾಮಿನನ್. ನೋಟ್ಸಲ್ಲಿದೆ. ಇಟ್ ಈಸ್ ದ ಫಿನಾಮಿನನ್, ಬೇಕಾದ್ರೆ ಬರ್ಕೊಳ್ಳಿ. ಫಿನಾಮಿನನ್ ಆಫ್ ಪ್ರೊಟೆಕ್ಟಿಂಗ್ ಸರ್ಟೇನ್, CERTAIN, ಸರ್ಟೇನ್ ರೀಜನ್ ಆಫ್ ಸ್ಪೇಸ್. ಇದೇ ಥರ ಬರೀಬೇಕು ನೀವು. ರೀಜನ್ ಆಫ್ ಸ್ಪೇಸ್ ಫ್ರಮ್
external electric field, external electric field, electric field, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ನೋಡಿ ಈ ಒಳಗಡೆ ನೀನು ನೀನು ಹೇಳಿದ್ವಿ, ಸೊ ಬಟ್ ಗುಡುಗು ಮತ್ತು ಸಿಡ್ಲ ಬರ್ಬೇಕಾರೆ ಕಾರಲ್ಲಿರೋದು ಸೇಫ್. ಇನ್ಸ್ಟೆಡ್ ಆಫ್ ಸ್ಟ್ಯಾಂಡಿಂಗ್ ಆನ್ ಎ ಟ್ರೀ, ಈ ಮರದ ಕೆಳಗೆ ನಿಂತ್ಕೊಳ್ಳೋ ಬದಲು ನೀನು ಕಾರಲ್ಲಿ ಅಥವಾ ಬಸ್ಸಲ್ಲಿದ್ದರೆ ಯು ವಿಲ್ ಬಿ ಸೇಫ್. ಯಾಕಂದರೆ ಕಾರ್ ಏನು ಮಾಡುತ್ತೆ, ಇಟ್ ವಿಲ್ ಆ್ಯಕ್ಟ್ ಲೈಕ್ ಎ ಕೇಜ್. ಒಂದು ಕೇಜ್ ಅಂದರೆ ಅಂತ ಕರಿತೀವಿ, ಬೋನು, ಫ್ಯಾರಡೇಸ್ ಕೇಜ್ ಅಂತ ಕರಿತೀವಿ, ಹೊತ್ತಾನೆ. ಅಂದರೆ ಒಳಗಿದ್ರೆ ನೀನು ಸೇಫಾಗಿರ್ತೀಯ, ಗುಡುಗು ಸಿಡ್ಲಿಂದ ನೀನು ಇದರಿಂದ ಮಿಂಚಿಂದ ನೀನು ತಪ್ಪಿಸ್ಕೋಬೋದು, ಲೈಟ್ನಿಂಗಿಂದ, ಹೌದಾನೆ. ಸೊ ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್? ಇಟ್ ಈಸ್ ದ ಫಿನಾಮಿನನ್ ಆಫ್ ಪ್ರೊಟೆಕ್ಟಿಂಗ್ ಸರ್ಟೇನ್ ರೀಜನ್ ಆಫ್ ಸ್ಪೇಸ್. ನೋಡಿ ಈ ರೀಜನ್ ಇದೆಯಲ್ಲ ಅಲ್ಲಿ, ಆಯಿತಾ. ಸೊ ದಿಸ್ ರೀಜನ್ ರೆಡ್ ಕಲರ್ ಬರಿತೀನಲ್ಲ, ದಿಸ್ ರೀಜನ್, ಈ ರೀಜನ್ ಏನು ಮಾಡ್ಬೋದು ನಾವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಿಂದ ಪ್ರೊಟೆಕ್ಟ್ ಮಾಡ್ಬೋದು. ಇದರೊಳಗೆ ಏನೇ ಎಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ ಇಟ್ಟರೆ ಅವು ಸೇಫ್ ಆಗಿರ್ತವೆ, ಎಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಬಂದರೆ, ಹೌದಾನೆ. ಸೊ ದಿಸ್ ಫಿನಾಮಿನಾ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಇಟ್ ಇಸ್ ದ ಫಿನಾಮಿನನ್ ಆಫ್ ಪ್ರೊಟೆಕ್ಟಿಂಗ್ ಸರ್ಟೇನ್ ರೀಜನ್ ಆಫ್ ಸ್ಪೇಸ್ ಫ್ರಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಷ್ಟು ಬರ್ತದೆ, ವಿಲ್ ಗೆಟ್ 1 ಮಾರ್ಕ್. ಸೊ ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂತ ಕರಿತೀವಿ ಅದಕ್ಕೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಇಸ್ ಆಲ್ಸೋ ಕಾಲ್ಡ್ ಫ್ಯಾರಡೇಸ್ ಕೇಜ್. ನೋಟ್ಸಲ್ಲಿದೆ, ಫ್ಯಾರಡೆ ಅದನ್ನ ಮೊದಲು ಕಾನ್ಸೆಪ್ಟ್ ಹೇಳಿದ್ದು, ದಟ್ಸ್ ವಾಟ್ ಇಸ್ ಕಾಲ್ಡ್ ಫ್ಯಾರಡೇಸ್ ಕೇಜ್. ಅಂದರೆ ಫ್ಯಾರಡೆಯ ಬೋನು ಅಂತ. ಹೆಂಗೆ ಸಿಂಹ ನಡಕ್ಕೆ, ಹುಲಿ ಇಡಕ್ಕೆ ಬೋನ್ ಇಟ್ಟಿರ್ತಾರಲ್ಲ, ಅಥವಾ ಇಲ್ಲಿ ಇಡಕ್ಕೆ ಬೋನ್ನ, ಅದೇ ಥರ. ಸೊ ದಟ್ ಈಸ್ ಕಾಲ್ಡ್ ಫ್ಯಾರಡೇಸ್ ಕೇಜ್ ಅಂತ ಕರಿತೀವಿ, ಫ್ಯಾರಡೇಸ್ ಕೇಜ್ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್, ಆಯ್ತಾನೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ಡಿಎಲೆಕ್ಟ್ರಿಕ್? ಡಿಎಲೆಕ್ಟ್ರಿಕ್ ಅಂದರೆ ಏನು? ವಾಟ್ ಈಸ್ ಡಿಎಲೆಕ್ಟ್ರಿಕ್? ಸೊ ನಿನಗೆ ಗೊತ್ತು, ಡಿಎಲೆಕ್ಟ್ರಿಕ್ ಈಸ್ ಎ ಇನ್ಸುಲೇಟಿಂಗ್ ಮಟೀರಿಯಲ್. ಡಿಎಲೆಕ್ಟ್ರಿಕ್ ಈಸ್ insulating material, insulating material with insulating material with no charge carriers, ಅಥವಾ which have no charge carriers, which have no charge carriers ಅಷ್ಟೇ. ಅವಕ್ಕೆ ಅಂತ ಕರೀತಾರೆ ಡಿಎಲೆಕ್ಟ್ರಿಕ್ಸ್. ಒಂದು ಡಿಎಲೆಕ್ಟ್ರಿಕ್ ಅಂದರೆ ದೇ ಆರ್ ಇನ್ಸುಲೇಟಿಂಗ್ ಮಟೀರಿಯಲ್ಸ್ ವಿಚ್ ಹ್ಯಾವ್ ನೋ ಚಾರ್ಜ್ ಕ್ಯಾರಿಯರ್ಸ್, ಅಷ್ಟೇ, 1 ಮಾರ್ಕ್. ಅಷ್ಟು ಬರೋದು, ವಿಲ್ ಗೆಟ್ 1 ಮಾರ್ಕ್, ಹೌದಾನೆ. ಸೊ ದಟ್ ಈಸ್ ಕಾಲ್ಡ್ ಡಿಎಲೆಕ್ಟ್ರಿಕ್. ನೆಕ್ಸ್ಟ್, ಡಿಫೈನ್ ಡಿಎಲೆಕ್ಟ್ರಿಕ್ ಸ್ಟ್ರೆಂತ್ ಆಫ್ ಎ ಡಿಎಲೆಕ್ಟ್ರಿಕ್ ಮೀಡಿಯಮ್. ನೋಡಿ ಇಲ್ಲೊಂದಿದೆ, ಡಿಫೈನ್ ಡಿಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದರೆ ಏನು ಅಂತ, ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಡಿಎಲೆಕ್ಟ್ರಿಕ್ ಸ್ಟ್ರೆಂತ್? ಸೊ ಡಿಎಲೆಕ್ಟ್ರಿಕ್ ಸ್ಟ್ರೆಂತ್, ಆಯಿತಾ, ನೋಟ್ಸಲ್ಲಿದೆ. ದ ಮ್ಯಾಕ್ಸಿಮಮ್, ಅಳಿಸ್ಬಿಡ್ತೀನಿ ಇದನ್ನ. ಸೊ ಡಿಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದ್ರೇನು? ನಮ್ಮ ಇದಿದೆಯಲ್ಲ, ಏರ್ ಇಸ್ ಆಲ್ಸೋ ಎ ಡಿಎಲೆಕ್ಟ್ರಿಕ್ ಮಟೀರಿಯಲ್, ಡಿಎಲೆಕ್ಟ್ರಿಕ್ ಮೀಡಿಯಮ್, ಗಾಳಿ, ಹೌದಾನೆ. ಈ ಗಾಳಿ ಏನು ಮಾಡುತ್ತೆ, ಇದು ಸರ್ಟೇನ್ ನೀನು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತಾ ಹೋದರೆ, ಸೊ ಒಂದು ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಮಾತ್ರ ತಡ್ಕೊಳುತ್ತೆ. ಎಕ್ಸಾಂಪಲ್, ಗಾಳಿಲಿ ಇಟ್ ಯಾವ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಈ ಥರ ಎಲ್ಲ ಮಾಲಿಕ್ಯೂಲ್ಸ್ ಇರ್ತವೆ, ಹೌದಾನೆ. ಕರೋನಾ ವೈರಸ್ ಇರುತ್ತೆ, ಬಟ್ ಅದು ಡಿಎಲೆಕ್ಟ್ರಿಕ್ ಮಟೀರಿಯಲ್ ಅಲ್ಲ, ಹೌದಾನೆ. ಸೊ ಎಲ್ಲ ಮಾಲಿಕ್ಯೂಲ್ಸ್ ನೀನು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ತಾ ಹೋದರೆ ತಡ್ಕೊಳುತ್ತವೆ ಇವು. ಎಲ್ಲಿವರೆಗೂ ಅಂದರೆ, ಯಾವುದೋ ಒಂದು ಸರ್ಟೆನ್ ಎಲೆಕ್ಟ್ರಿಕ್ ಫೀಲ್ಡ್ ಆದಮೇಲೆ ದಿಸ್ ನೈಟ್ರೋಜನ್ ಇರುತ್ತಲ್ಲ, ಇಟ್ ವಿಲ್ ಬಿಕಮ್ ಅಯಾನ್. ಎಂಥದ್ದು, ನೈಟ್ರೋಜನ್ ಪ್ಲಸ್ ಎಲೆಕ್ಟ್ರಾನ್ ಮೈನಸ್. ಆಕ್ಸಿಜನ್ ಅಷ್ಟೇ, ಇಟ್ ವಿಲ್ ಆಲ್ಸೋ ಡಿಸೋಸಿಯೇಟ್, ಆಕ್ಸಿಜನ್ ಮತ್ತು ಎಲೆಕ್ಟ್ರಾನ್. ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ, ಕಾರ್ಬನ್ ಪ್ಲಸ್ ಎಲೆಕ್ಟ್ರಾನ್, ಈ ಥರ ಇದು ಅಯಾನ್ಸ್ ಫಾರ್ಮ್ ಮಾಡುತ್ತೆ, ಹೌದಾ. ದಟ್ ಈಸ್ ಕಾಲ್ಡ್ ಬ್ರೇಕ್ ಡೌನ್. ಏನಂತ ಕರಿತೀವಿ ಅದಕ್ಕೆ? ಬ್ರೇಕ್ ಡೌನ್. ಅಂದರೆ ಮೀಡಿಯಮ್ ಏನಾಯಿತು, ಬ್ರೇಕ್ ಆಗ್ಬಿಡ್ತು ಅಂತ, ಹೌದಾ. ಸೊ ಈ ಒಂದು ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ಕಾಲ್ ಇಟ್ ಡಿಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂತ ಕರಿತೀವಿ ಅದಕ್ಕೆ, ಡಿಎಲೆಕ್ಟ್ರಿಕ್ ಸ್ಟ್ರೆಂತ್. ಸೊ ವಾಟ್ ಇಸ್ ಡಿಎಲೆಕ್ಟ್ರಿಕ್ ಸ್ಟ್ರೆಂತ್? ದ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್, ದ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ that a dielectric medium can withstand. A dielectric medium can withstand, ತಡ್ಕೊಳೋದು ಅಂತ, withstand ಅಂದರೆ withstand without breakdown, without breakdown. BREAK, ಬ್ರೇಕ್, BREAK ಅಲ್ಲ, BREAK, ಬ್ರೇಕ್ ಡೌನ್, ಅಷ್ಟೇ. ಏನು ಡಿಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದರೆ? ಇದು ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಇಸ್ ಡಿಎಲೆಕ್ಟ್ರಿಕ್ ಸ್ಟ್ರೆಂತ್? ಇಟ್ ಈಸ್ ದ ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಎ ಡಿಎಲೆಕ್ಟ್ರಿಕ್ ಮೀಡಿಯಮ್ ಕ್ಯಾನ್ ವಿತ್ಸ್ಟ್ಯಾಂಡ್ ವಿಥೌಟ್ ಬ್ರೇಕ್ ಡೌನ್. ಅಂದರೆ ಬ್ರೇಕ್ ಡೌನ್ ಆಗದೇ ಇರೋಂಗೆ ಅದು ಎಷ್ಟು ಮ್ಯಾಕ್ಸಿಮಮ್ ಎಲೆಕ್ಟ್ರಿಕ್ ಫೀಲ್ಡ್ನ ತಡ್ಕೊಳುತ್ತೋ, ದಟ್ ಈಸ್ ಕಾಲ್ಡ್ ಡಿಎಲೆಕ್ಟ್ರಿಕ್ ಸ್ಟ್ರೆಂತ್. ಸೊ ದಿಸ್ ಈಸ್ ಅಬೌಟ್ 1 ಮಾರ್ಕ್ ಕ್ವಶನ್ಸ್. ಆಯಿತಾ. ಸೊ ನಾವು ವಿ ಶಾಲ್ ಗೋ ಫಾರ್ 2 ಮಾರ್ಕ್ಸ್ ಕ್ವಶನ್. ನೋಡಿದೆ 2 ಮಾರ್ಕ್ಸ್ ಕ್ವಶನ್ಸ್, ಆಯಿತಾ. ಸೊ 1 ಮಾರ್ಕಿಗೆ 5 ಕ್ವಶನ್ ಇದೆ. ಸೊ 5ಕ್ಕೆ 5 ಇದ್ದರೆ ವೆರಿ ಗುಡ್, ಆಯಿತಾ. ಸೊ ದಿಸ್ ಚಾಪ್ಟರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್.
I think this is also for 8 marks. 8 plus first chapter 8, this marks chapter 8. So next I am going to send you the third chapter, current electricity. ಕಳಿಸಿ ಅನ್ನೋದನ್ನ ಇಲ್ಲ. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಕ್ಯಾರಿಂಗ್ 2 marks. Question number 6. ಕಾಣ್ತಾ ಇದೆ ಮೋಸ್ಟ್ಲಿ ಎಲ್ಲರಿಗೂ. Write the expression for potential at any point due to electric dipole and explain the terms. ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂಟಿ ಅಟ್ ಡೈಪೋಲ್. ನಮ್ಮಲ್ಲಿ ನೋಟ್ಸಲ್ಲಿ ನಮ್ಮ ಸಿಲೆಬಸಲ್ಲಿ ಎರಡಿದೆ. ಒಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂಟಿಯ ಪಾಯಿಂಟ್ ಚಾರ್ಜ್ ಡೆರಿವೇಷನ್ ಕೇಳ್ತೇನೆ, ಇನ್ನೊಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂಟಿಯೇ ಡೈಪೋಲ್. ಇದು ಡೆರಿವೇಷನ್ ಕೇಳಲ್ಲ, ಈ ಥರ ಎಕ್ಸ್ಪ್ರೆಷನ್ ಬರ್ರಿ ಅಂತ ಕೇಳ್ತೇನೆ. ಹೌದು ತಾನೆ, ಡಯಾಗ್ರಾಮ್ ಗೊತ್ತು ನಮಗೆ, ಆಯಿತಾ? ಸೊ ಡಯಾಗ್ರಾಮ್ ಏನು ಬೇಡ, ಒಂದು ಎಕ್ಸ್ಪ್ರೆಷನ್ ಕೇಳಿ ಜಸ್ಟ್ ಐ ವಿಲ್ ರಿಮೈಂಡ್ ಯು. ಇಲ್ಲೊಂದು ಡಯಾಗ್ರಾಮ್ ಇದೆ, ಇಲ್ಲೊಂದು ಡೈಪೋಲ್ ಇದೆ, ಹೌದು ತಾನೆ? ಇಲ್ಲಿ ಒಂದು ಮೈನಸ್ ಕ್ಯೂ ಚಾರ್ಜ್, ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇಟ್ಟಿದ್ದೀವಿ, ಇಲ್ಲೊಂದು ಪಾಯಿಂಟ್ ಪಿ ಇದೆ, ಹಿಂಗೆ ಸೇರಿಸಿವಲ್ಲ, ಹಿಂಗೆ ದಿಸ್ ಇಸ್ ಸೆಂಟರ್ ಆಫ್ ದ ಡೈಪೋಲ್, ಹಿಂಗೆ ಮಾಡಿದ್ದೀವಿ. ದಿಸ್ ಇಸ್ ಆರ್, ದಿಸ್ ದ ಡೈಪೋಲ್ ಮೂಮೆಂಟ್, ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಪಿ, ಆಯಿತಾ? ಸೊ ಈ ಥರ ಎಲ್ಲ ಡಯಾಗ್ರಾಮ್ ಇದೆ. ಸೊ ಹಾಗಾದರೆ ಈ ಪಿನಲ್ಲಿ ಎಷ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದೆ, ಅದೇ ಕ್ವಶನ್. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್ ಡ್ಯೂ ಟು ಎನ್ ಎಲೆಕ್ಟ್ರಿಕ್ ಡೈಪೋಲ್. ನೀವು ಬರ್ತೀವಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಆಯಿತಾ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಿಮಗೆ ಗೊತ್ತು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಸ್ಕೇಲಾರ್. ವಿ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ? ಪಿ ಕಾಸ್ ಥೀಟಾ ಡಿವೈಡ್ ಬೈ 4πε0r². ಇದನ್ನಾರು ಬರೀರಿ, ಆಯಿತಾ? ಅಥವಾ ವೆಕ್ಟಾರ್ ಫಾರ್ಮ್ ಬರ್ರಿ. ವಿ ಈಸ್ ಈಕ್ವಲ್ ಟು, ಅಥವಾ ಈ ಥರ ಬೇಕಾದ್ರು, ವಿ ಈಸ್ ಈಕ್ವಲ್ ಟು 1/4πε0 ಇಂಟು ಪಿ ವೆಕ್ಟಾರ್ ಪಿ ಡಾಟ್ ಆರ್ ಕ್ಯಾಪ್ ಡಿವೈಡ್ ಬೈ r². ಎರಡರಲ್ಲಿ ಯಾವ್ದಾದ್ರು ಬರ್ರಿ, ಎರಡು ಬರೋ ಸರಿನೇ, ಅಥವಾ ಇದನ್ನೇನು ಬಿಟ್ಟು ಬೆಟರ್, ಪಿ ಕಾಸ್ ಥೀಟಾ ಡಿವೈಡ್ ಬೈ 4πε0r². ಅಷ್ಟೇ. ದಿಸ್ ಇಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂಟಿ ಅಟ್ ಡೈಪೋಲ್. ಎಕ್ಸ್ಪ್ಲೇನ್ ದ ಟರ್ಮ್ಸ್ ಕೇಳ್ತಾನೆ ಅವಾಗ, ನೀವು ಬರಬೇಕು. ಆಮೇಲೆ ವೇರ್ ಯು ಶುಡ್ ರೈಟ್ ವೇರ್ ಪಿ. ಏನು ಪಿ ಅಂದರೆ, ವಾಟ್ ಈಸ್ ಪಿ? ವೇರ್ ಪಿ ಡೈಪೋಲ್ ಮೂಮೆಂಟ್, ಇಲ್ಲಿದೆ ನೋಡಿ, ಡಯಾಗ್ರಾಮ್ ಇದೆ, ಡೈಪೋಲ್ ಮೂಮೆಂಟ್. ನೆಕ್ಸ್ಟ್ ಆರ್ ಪೊಸಿಷನ್ ವೆಕ್ಟರ್, ಇಲ್ಲಿದೆ ನೋಡಿ, ಆರ್ ಪೊಸಿಷನ್ ವೆಕ್ಟರ್ ಆರ್. ನೆಕ್ಸ್ಟ್ ತೀಟಾ ಆ್ಯಂಗಲ್, ಇದು ದಿಸ್ ಇಸ್ ತೀಟಾ. ಈ ಆ್ಯಂಗಲ್ ಇದೆಲ್ಲ ದಿಸ್ ಆ್ಯಂಗಲ್, ಸೊ ದಿಸ್ ಆ್ಯಂಗಲ್, ಸೊ ಎರಡು ನಡುವೆ ಇರ್ತಕ್ಕಂಥ ಆ್ಯಂಗಲ್, ದಿಸ್ ಇಸ್ ತೀಟಾ. ಆ್ಯಂಗಲ್ ಬಿಟ್ವೀನ್ ವೆಕ್ಟಾರ್ ಪಿ ಅಂದರೆ ಡೈಪೋಲ್ ಮೂಮೆಂಟ್ ಆ್ಯಂಡ್ ಪೊಸಿಷನ್ ವೆಕ್ಟರ್ ಆರ್. ಇಷ್ಟು ಬರೆದ್ರೆ ವಿಲ್ ಗೆಟ್ 2 marks. ಈಕ್ವೇಷನ್ ಬರೆದ್ರೆ 1 mark. ಇದನ್ನ ಏನು ಎಕ್ಸ್ಪ್ಲೇನ್ ದ ಟರ್ಮ್ಸ್ ಮಾಡಿದ್ರೆ 1 mark. ಈಕ್ವೇಷನ್ ತಪ್ಪು ಬರೆದ್ಬಿಟ್ಟಿದ್ದೀನಿ, ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ತಪ್ಪು. ಅದು ಈಕ್ವೇಷನ್ ಕರೆಕ್ಟ್ ಇರಬೇಕು, ಈಕ್ವೇಷನ್ ಕರೆಕ್ಟಾಗಿ ಬರೆದು ಆಮೇಲೆ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ಗೆಟ್ 2 marks. ಹೌದಾನೆ? ಸೊ ಇಟ್ ಇಸ್ ದ ಪೊಟೆನ್ಷಿಯಲ್ ಡ್ಯೂಟಿಯೇ ಡೈಪೋಲ್. ಏನು ಫಾರ್ಮುಲಾ? ವಿ ಈಸ್ ಈಕ್ವಲ್ ಟು ಪಿ ಕಾಸ್ ಥೀಟಾ ಡಿವೈಡೆಡ್ ಬೈ 4πε0r². ಅಷ್ಟೇ, ಪಿ ಕಾಸ್ ಥೀಟಾ ಡಿವೈಡೆಡ್ ಬೈ 4πε0r². ಸೊ ನೆಕ್ಸ್ಟ್ ಇದೆ ಕ್ವಶನ್ ನಂಬರ್ 7. 2 marks ಕ್ವಶನ್ಸ್ ಇದೆಲ್ಲ. ಕ್ವಶನ್ ನಂಬರ್ 7. ರೀಡ್ ದ ಕ್ವಶನ್ ನಂಬರ್ 7. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಡಿಎಲೆಕ್ಟ್ರಿಕ್ ಮಟೀರಿಯಲ್ಸ್. ಸೊ ಭಾಳ ಸಲ ಕೇಳಿದ್ದೀವಿ ಇದನ್ನ, ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಡಿಎಲೆಕ್ಟ್ರಿಕ್ ಮಟೀರಿಯಲ್ಸ್. ಸೊ ಡಿಸ್ಟಿಂಗ್ವಿಶ್ ಬಿಟ್ಟಾಗ ನೀನು ಮಾಡಬೇಕು, ಯು ಶುಡ್ ಮೇಕ್ 2 columns. ಒಂದು ಪೋಲಾರ್, ಒಂದು ಕಡೆ ಪೋಲಾರ್ ಬರ್ರಿ, ಇನ್ನೊಂದು ಕಡೆ ನಾನ್ ಪೋಲಾರ್. ನೋಡಿ, ಡಿಎಲೆಕ್ಟ್ರಿಕ್ ಮಟೀರಿಯಲ್ಸ್ ಮೇಲೆ 3 ಕ್ವಶನ್ಸ್ ಬಂತು. ವಾಟ್ ಆರ್ ಡಿಎಲೆಕ್ಟ್ರಿಕ್ ಮಟೀರಿಯಲ್ಸ್, ವಾಟ್ ಈಸ್ ಇದದು ಡಿಎಲೆಕ್ಟ್ರಿಕ್ ಸ್ಟ್ರೆಂತ್. ನೆಕ್ಸ್ಟ್ ಇವಾಗ ಡಿಫ್ರೆನ್ಸ್ ಬಿಟ್ವೀನ್ ಪೋಲಾರ್ ಮತ್ತು ನಾನ್ ಪೋಲಾರ್ ಡಿಎಲೆಕ್ಟ್ರಿಕ್ ಮಟೀರಿಯಲ್ಸ್. ಪೋಲಾರ್ಗೂ ಮತ್ತು ನಾನ್ ಪೋಲಾರ್ ಡಿಎಲೆಕ್ಟ್ರಿಕ್ ಮಟೀರಿಯಲ್ಸ್ಗೂ ಏನು ಡಿಫ್ರೆನ್ಸು ಅಂತ ಕೇಳ್ತಾರೆ, ಆಯಿತಾ? ಸೊ ನೋಟ್ಸಲ್ಲಿ ಡಿಫ್ರೆನ್ಸ್ ಅಂತ ಬರ್ಸಿಲ್ಲ, ಬಟ್ ವಿ ನೋ ವಾಟ್ ಆರ್ ದ ಡಿಫ್ರೆನ್ಸಸ್. ಹೌದಾ? ಪೋಲಾರ್ ಮಾಲಿಕ್ಯೂಲ್ಸ್, ಹೌದಾ? ಇನ್ ನಾನ್ ಪೋಲಾರಲ್ಲಿ ಫಸ್ಟ್ ನಾನ್ ಪೋಲಾರ್ ಬರ್ಬಿಡುತ್ತೆ. ನಾನ್ ಪೋಲಾರ್ ಏನಿರುತ್ತೆ ಅಂದರೆ, ನಾನ್ ಪೋಲಾರ್ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಸಪ್ರೇಟ್ ಇರೋಲ್ಲ, ಆಯಿತಾ? ಸೊ ದೇ ವಿಲ್ ಒಂದೇ ಇದರಲ್ಲಿ ಇರ್ತವೆ. ಬಟ್ ಇಲ್ಲಿ ಪೋಲಾರ್ ಅಂದರೆ ನಾನ್ ಪೋಲಾರ್ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಸಪ್ರೇಟ್ ಇರ್ತವೆ, ಹೌದಾ? ಸೊ ಈ ನಾನ್ ಪೋಲಾರ್, ಫಸ್ಟ್ ನಾನ್ ಪೋಲಾರ್ ಬರ್ಬಿಡ್ತೀನಿ. ಫಸ್ಟ್ ಪಾಯಿಂಟ್ ಏನಾಗುತ್ತೆ, ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ coincides with center of negative charge. Center of positive charge coincides with center of negative charge. ಅದಾ ಬರೀ, ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ coincides with center of negative charge. coincides, COINCIDES
NCIDES ಆಯಿತಾ. ನೋಟ್ಸಲ್ಲಿದೆ ಅಥವಾ ಇಲ್ಲದಿದ್ದರೆ ನಾನು ಹೇಳ್ತಾ ಇನ್ನೆಲ್ಲ ಬರ್ಕೊಂತೀವಿ. ಪೋಲಾರಲ್ಲಿ ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಸೆಂಟರ್ ಆಫ್ ನೆಗೆಟಿವ್ ಚಾರ್ಜ್ ಡು ನಾಟ್ ಕೋಯಿನ್ಸೈಡ್ ಅಂತ ಬರ್ದಾರಾಯ್ತು ಫಸ್ಟ್ ಡಿಫ್ರೆನ್ಸ್. ಸೊ ನೆಕ್ಸ್ಟ್ ಎರಡನೇ ಡಿಫ್ರೆನ್ಸ್ ಆಯಿತಾ. ಸೊ ನೆಕ್ಸ್ಟು ದೀಸ್ ಮಾಲಿಕ್ಯೂಲ್ಸ್ ಆರ್ ಸಿಮೆಟ್ರಿಕ್. ನಾನ್ ಪೋಲಾರ್ ಏನಿರ್ತಾವಲ್ಲ, ಸೊ ದೀಸ್ ಮಾಲಿಕ್ಯೂಲ್ಸ್ ಆರ್ ಸಿಮೆಟ್ರಿಕ್ ಇನ್ ಶೇಪ್. ಸಿಮೆಟ್ರಿಕ್ ಇನ್ ಶೇಪ್ ಅಂದ್ರೆ ಗೊತ್ತಲ್ಲ, ಸಿಮೆಟ್ರಿಕ್ ಇನ್ ಶೇಪ್. ಹೌದಾ. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಹೈಡ್ರೋಜನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ರೆ, ಕಾರ್ಬನ್ ಡೈಆಕ್ಸೈಡ್ ನಾನ್ ಪೋಲಾರ್. ಇಲ್ಲೊಂದು ಕಾರ್ಬನ್ ಆಟಮ್ ಇರುತ್ತೆ, ದೊಡ್ಡದಾಗಿ ಬರ್ತೀನಿ ಸ್ವಲ್ಪ ಆಯಿತಾ. ಇದು ಒಂದು ಕಾರ್ಬನ್ ಆಟಮ್, ಇಲ್ಲಿ ಒಂದು ಆಕ್ಸಿಜನ್, ಇಲ್ಲಿ ಒಂದು ಆಕ್ಸಿಜನ್. ನಿಮ್ಮ ಮಧ್ಯೆ ಅಡ್ಡ ಗೆರೆ ಹೇಳಿದ್ರೆ ಈ ಕಡೆ ಎಷ್ಟು ಹೆಂಗೆ ಚಿತ್ರ ಕಾಣುತ್ತೆ, ಈ ಕಡೆ ನನಗೆ ಕಾಣುತ್ತೆ. ದಟ್ಸ್ ಕಾಲ್ಡ್ ಸಿಮೆಟ್ರಿ. ಮನುಷ್ಯನೂ ಅಷ್ಟೇ, ಅಡ್ಡ ಕಟ್ ಮಾಡಿಬಿಟ್ರೆ ಮೇಲಿಂದ ತಲೆಯಿಂದ ಕೆಳಗೆ ಇಟ್ ಇಸ್ ಸಿಮೆಟ್ರಿಕ್. ಹೌದಾನೆ. ಅದೇ ಥರ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಏನು ಸಿಮೆಟ್ರಿಕ್ ಇನ್ ಶೇಪ್, ಇವು ಅಸಿಮೆಟ್ರಿಕ್ ಇನ್ ಶೇಪ್ ಅಥವಾ ನಾಟ್ ಸಿಮೆಟ್ರಿಕ್ ಅಂತ ಬೇಕಾದ್ರೆ ಬೇರೆ, ಅಥವಾ ಅಸಿಮೆಟ್ರಿಕ್ ASYMME. ಸಿಮೆಟ್ರಿಕ್ ಅಸಿಮೆಟ್ರಿಕ್ ಅಪೋಸಿಟ್ ವರ್ಡ್. ಅಸಿಮೆಟ್ರಿಕ್ ಇನ್ ಶೇಪ್ ಎರಡನೇದಾಯಿತು. ಎರಡಕ್ಕೆ 2 ವರ್ಷ ಸಾಕು. ಹೌದಾನೆ. ಸೊ ಇವಾಗ ನೆಕ್ಸ್ಟು ಥರ್ಡ್ ಒನ್, ಪೋಲಾರ್. ನಾನ್ ಪೋಲಾರ್ ಡು ನಾಟ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಅದಕ್ಕೆ ಡೈಪೋಲ್ ಮೂಮೆಂಟ್ ಇರಲ್ಲ, ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಇರಲ್ಲ. ಬಟ್ ಪೋಲಾರ್ಗೆ ಬರಿತೀರಾ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಸೊ ಈ 3 ಡಿಫ್ರೆನ್ಸ್ ಬರೋದು ಆಯಿತು. ಡಿಫ್ರೆನ್ಸ್ ಬಿಟ್ವೀನ್ ಪೋಲಾರ್ ನಾನ್ ಪೋಲಾರ್. ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ ಡು ನಾಟ್ ಕೋಯಿನ್ಸೈಡ್ ವಿತ್ ಪೋಲಾರ್ ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ ನೆನ್ಪಿಟ್ಟಬೇಕಾ, ಮತ್ತು ಆ ಕಡೆ ಈ ಕಡೆ ಬರೋದು ತಪ್ಪು. ಪೋಲಾರ್ ಅಂದರೆ ಅವಕ್ಕೆ ಪೋಲ್ಸ್ ಇರಲ್ಲ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಒಂದೇ ಕಡೆ ಇರ್ತವೆ, ಅದು ಬರೀಕು. ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಸೆಂಟರ್ ಆಫ್ ನೆಗೆಟಿವ್ ಚಾರ್ಜ್ ಕೋಯಿನ್ಸೈಡ್. ಇಲ್ಲಿ ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಸೆಂಟರ್ ಆಫ್ ನೆಗೆಟಿವ್ ಚಾರ್ಜ್ ಡು ನಾಟ್ ಕೋಯಿನ್ಸೈಡ್, ಫಸ್ಟ್ ಡಿಫ್ರೆನ್ಸ್. ನಾನ್ ಪೋಲಾರ್ಗೆ ಸಿಮೆಟ್ರಿಕ್ ಇನ್ ಶೇಪ್, ಪೋಲಾರ್ಗೆ ಅಸಿಮೆಟ್ರಿಕ್ ಇನ್ ಶೇಪ್. ಡು ನಾಟ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್, ದೇ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಸೊ 3 ಡಿಫ್ರೆನ್ಸ್ ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. 3 ಮಾರ್ಕ್ಸಿಗೆ ಕೇಳಿದ್ರೆ 3 ಡಿಫ್ರೆನ್ಸ್ ಬರೀಬೇಕು, 3 ಮಾರ್ಕ್ಸಿಗೆ ಕೇಳಿದ್ರೆ 3 ಡಿಫ್ರೆನ್ಸ್ ಬರೀಬೇಕು. ಎಕ್ಸಾಂಪಲ್ ಬೇಕಾದ್ರೆ ಬರಿಬೋದು, ಬಟ್ ಎಕ್ಸಾಂಪಲ್ನ ಅವನು ಏನು ಡಿಫ್ರೆನ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ನಾನ್ ಪೋಲಾರ್ಗೆ ಎಕ್ಸಾಂಪಲು CO2, H2, ದೀಸ್ ಆರ್ ಆಲ್ ನಾನ್ ಪೋಲಾರ್. ಪೋಲಾರ್ಗೆ HCl, ವಾಟರ್ ಇಸ್ ಪೋಲಾರ್ ಮಾಲಿಕ್ಯೂಲ್. ಹೌದಾನೆ. ಇವು ಪೋಲಾರ್ ಮತ್ತು ನಾನ್ ಪೋಲಾರ್ ಡಿಎಲೆಕ್ಟ್ರಿಕ್ ಮಟೀರಿಯಲ್ಸ್. ಹೌದಾನೆ. ಸೊ ನೆಕ್ಸ್ಟ್ ಇದೆ ಇದು ಕ್ವಶನ್ ನಂಬರ್ 2, 2 ಮಾರ್ಕ್ಸ್ ಕ್ವಶನ್ಸ್ ಆಯಿತಾ. ಸೊ ನೆಕ್ಸ್ಟ್ ಇವು 2 ಮಾರ್ಕ್ಸ್ ಕ್ವಶನ್ಸ್ ಇನ್ನೂ ಇದೆ. ದೇರ್ ಆರ್ ಸಮ್ 2 ಮಾರ್ಕ್ಸ್ ಕ್ವಶನ್ಸ್ ಲೆಫ್ಟ್ ಆಯಿತಾ. ಸೊ 5 ಮಾರ್ಕ್ಸ್ ಅವೆಲ್ಲ ನೀವು ಡಿರೈವೇಷನ್ ನೋಡ್ತೀರಷ್ಟೇ, ಮತ್ತು ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ನೋಟ್ಸಲ್ಲಿ ಇರುತ್ತದು ಆಯಿತಾ. ಡಿರೈವೇಷನ್ ಕಲಿಬೇಕಲ್ಲ 5 ಮಾರ್ಕ್ಸ್ದು. ಸೊ ನೋಡಿ ಡಿಸ್ಟಿಂಗ್ವಿಶ್ ಆಯಿತಾ. ನೆಕ್ಸ್ಟ್ ಮೆನ್ಷನ್ 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ ಅಥವಾ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ಹೌದಾನೆ. ಫಸ್ಟ್ ಒನ್ ನಿಮಗೆ ಗೊತ್ತೇ, ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ C=εo(A/D). ಈ ಫಾರ್ಮುಲಾ ಗೊತ್ತಿದ್ದರೆ ಬರಿಬೋದು ಆಯಿತಾ. ಸೊ ಹಾಗಾದರೆ ಯಾವುದೇ ಎನಿ ಫ್ಯಾಕ್ಟರ್ ಅಂತ ಹೇಳ್ತೇನೆ, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ನೀವು ಬರೀತೀರಾ ಕೆಪಾಸಿಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು area A of plates. C is proportional to A. ಸೊ ನೆಕ್ಸ್ಟ್ ಎರಡನೇದು ನೋಡಿ, C is ಅಂದರೆ ಕೆಪಾಸಿಟೆನ್ಸ್ is inversely proportional distance between plates. ಅಂದರೆ C is proportional to 1/D. ನೆಕ್ಸ್ಟ್ what is the third factor which the capacitance depends? ಇಲ್ಲಿ ಬರೀತೀನಿ ಮೇಲ್ಗಡೆ ಮುಂದೆ ಎಪ್ಸಿಲಾನ್ ಇದೆ. ಏನು ಎಪ್ಸಿಲಾನ್ ಅಂದರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಹೌದಾನೆ. ಸೊ ನೀವು ಬರೀತೀಯಾ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ಸೊ ನೀವು ಬರೀತೀಯಾ ಡಿಪೆಂಡ್ಸ್ ಆನ್ ಕೆಪಾಸಿಟೆನ್ಸ್, ಅದು C ಡಿಪೆಂಡ್ಸ್ ಆನ್ ನೇಚರ್ ಆಫ್ medium
ಬಿಟ್ವೀನ್ ಪ್ಲೇಟ್ಸ್ ಆಯಿತಾ. ಸೊ 3 ಮೇಲೆ ಡಿಪೆಂಡ್ ಆಗುತ್ತೆ. ಅವನಿಗೆ 2 ಅಂತ ಕೇಳಿದ್ರೆ ಯಾವ್ದಾದ್ರು 2 ಬರೀರಿ ಆಯಿತಾ. ಫಾರ್ಮುಲಾ ಗೊತ್ತಿದ್ದರೆ ಬರಿಬೋದು. ಡಿಪೆಂಡ್ಸ್ ಡೈರೆಕ್ಟ್ಲಿ ಆನ್ ಏರಿಯಾ, ಡಿಪೆಂಡ್ಸ್ ಇನ್ವರ್ಸ್ಲಿ ಆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್, ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ medium between the 2 plates. So these are the 3 factors on which the capacitance of a parallel plate capacitor depends. ಹೌದಾ, ಸಿಲೆಬಸ್ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಅಷ್ಟೇ ಅಂತ ಅದನ್ನೇ ಕೇಳೋದು. ಸೊ ದಿಸ್ ಈಸ್ ಅಬೌಟ್ 2 ಮಾರ್ಕ್ಸ್ ಕ್ವಶನ್ಸ್ ಆಯಿತಾ. ಸೊ ದೆನ್ ವಿ ಶಾಲ್ ಗೋ ಫಾರ್ 3 ಮಾರ್ಕ್ಸ್ ಕ್ವಶನ್ಸ್. ಎಷ್ಟು? 3 ಮಾರ್ಕ್ಸ್ ಕ್ವಶನ್ಸ್. ಸೊ ಈ ಸಲ ಎಕ್ಸಾಮ್ ಏನು ಯಾವ ಥರ ಮಾಡಬೇಕಂತ ಇನ್ನೂ ಡಿಸ್ಕಷನ್ ನಡೀತಾ ಇದೆ. ಬಟ್ ನಾವು ಓಲ್ಡ್ ಪ್ಯಾಟರ್ನ್ಗೆ ರೆಡಿ ಇರೋಣ. ನಾವು ಯಾವ ಥರ ಕೊಟ್ಟರು ಶುಡ್ ಬಿ ರೆಡಿ. ಬಟ್ ಎಕ್ಸಾಮ್ ಅಂತೂ ಆಗುತ್ತೆ ಗ್ಯಾರಂಟಿ. ನೆಕ್ಸ್ಟ್ ಕ್ವಶನ್ ಫಾರ್ 3 ಮಾರ್ಕ್ಸ್. ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಫೀಲ್ಡ್ಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ರಿಲೇಷನ್ ಕಂಡಿಡಿ ಅಂತ ಹೇಳಿದ್ದಾರೆ. ಏನು ಫಾರ್ಮುಲಾ? ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ಹೌದಾನೆ, ಹೌದಾ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಂಥದ್ದು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಆರ್. ನೋಡಿ, ಅದನ್ನೇ ಡಿರೈವ್ ಮಾಡಿ ಅಂತೇಳಿ. ಡಿ ಆರ್ ಅಥವಾ ಡಿ ವಿ ಬೈ ಡಿ ಎಲ್ ಏನು ಬೇಕಾದ್ರೆ ಹೇಳ್ಬೋದು, ಹೌದಾನೆ. ಸೊ ಇಲ್ಲಿದೆ, ಇದನ್ನು ಡಿರೈವ್ ಮಾಡಿ ಅಂತ ಹೇಳಿದೆ. ವೆರಿ ಇಂಪಾರ್ಟೆಂಟ್ ರಿಲೇಷನ್ ಇದು ಆಯಿತಾ. ನಮ್ಮ ನೋಟ್ಸಲ್ಲಿ ಈ ಥರ ಡಯಾಗ್ರಾಮ್ ಬರೆದು, ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ಥರ ಡಯಾಗ್ರಾಮ್ ಇದೆ, ಹೌದಾನೆ. ಸೊ ನಾವು ಈ ಥರ ಡಯಾಗ್ರಾಮ್ ಇದೆ, ಒಂದು ಸರ್ಫೇಸ್ ಇಲ್ಲಿದೆ ಆಯಿತಾ. ಸೊ ಅದ್ರ ಕೆಳಗೆ ಇನ್ನೊಂದು ಸರ್ಫೇಸ್ ಇಲ್ಲಿ ಕೆಳಗಡೆ ಬರೆದು, ಇನ್ನೊಂದು ಸರ್ಫೇಸ್ ಇಲ್ಲಿದೆ, ಹೌದಾನೆ. ಒಂದು ಸರ್ಫೇಸ್, ಇನ್ನೊಂದು ಸರ್ಫೇಸ್. ದಿಸ್ ಇಸ್ ಸರ್ಫೇಸ್ ಎ, ದಿಸ್ ಇಸ್ ಸರ್ಫೇಸ್ ಬಿ, ದಿಸ್ ಇಸ್ ದ ಸೆಂಟರ್ ಆಫ್ ದಿಸ್ ಸರ್ಫೇಸ್. ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಮೇಲಕ್ಕೆ ಹೋಗ್ತಾ ಇರ್ತದೆ. ದಿಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಡೈಗ್ರಾಮ್ ಬರೀಬೇಕಾ, ಹೌದಾನೆ. ಇಲ್ಲಿ ಈ ಸರ್ಫೇಸ್ ಸೆಂಟರ್ ಬಂದು ದಿಸ್ ಡಿಸ್ಟೆನ್ಸ್ ಈಸ್ ಡಿ ಆರ್ ಆಯಿತಾ. ಸೊ ದಿಸ್ ಇಸ್ ದ ಪೊಟೆನ್ಷಿಯಲ್ ಆನ್ ಸರ್ಫೇಸ್ ವಿ, ಎ ಈಸ್ ವಿ. ಇದ್ರ ಮೇಲೆ ಪೊಟೆನ್ಷಿಯಲ್ ಡಿಕ್ರೀಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನಿಮಗೆ ಗೊತ್ತು. ಸೊ ದಿಸ್ ವಿಲ್ ಬಿ ವಿ ಮೈನಸ್ ಡಿ ವಿ. ಇಷ್ಟು ಬರೀತೀರ, ಹೌದಾನೆ. ಸೊ ಅದೆಲ್ಲ ಬರೀತಿರಲ್ಲ, ಡಿ ಆರ್ ಇದಪ್ಪ ಡಿಫ್ರೆನ್ಸ್ ಒಂದು 2 ಸೆಂಟೆನ್ಸ್ ಬರೀರಿ. ಸೊ ಇವಾಗ ದ ವರ್ಕ್ ಡನ್. ಸೊ ಟು ಕ್ಯಾರಿ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಸರ್ಫೇಸ್ ಎ ಟು ಸರ್ಫೇಸ್ ಬಿ ಟು ಸರ್ಫೇಸ್ ಎ. ವರ್ಕ್ ಡನ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್ ಫ್ರಮ್ ಸರ್ಫೇಸ್ ಬಿ ಟು ಸರ್ಫೇಸ್ ಎ. ಬಿಯಿಂದ ಒಂದು ಹೇಗೆ ಒಂದು ಚಾರ್ಜ್ನ ತಂದರೆ ನೀನು ಎಷ್ಟು ಕೆಲಸ ಮಾಡ್ತೀಯ, ದಟ್ ಈಸ್ ದ ವರ್ಕ್ ಡನ್. ದ ವರ್ಕ್ ಡನ್ ಟು ಬ್ರಿಂಗ್ ಎ ಪಾಸಿಟಿವ್ ಚಾರ್ಜ್ ಫ್ರಮ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಬಿ ಟು ಎ, ದಟ್ ವಿ ಕಾಲ್ ದ ಡಿ ಡಬ್ಲ್ಯೂ ಅಂತ ಕರಿತೀವಿ. ಅದಕ್ಕೆ ಡಿ ಡಬ್ಲ್ಯೂ ವರ್ಕ್ ಡನ್, ದಟ್ ವಿಲ್ ಬಿ ಈಕ್ವಲ್ ಟು ನಿನಗೆ ಗೊತ್ತು ಇ ಡಾಟ್ ಡಿ ಆರ್. ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಡಾಟ್ ದ ಡಿಸ್ಪ್ಲೇಸ್ಮೆಂಟ್, ದಟ್ ವಿಲ್ ಬಿ ಈಕ್ವಲ್ ಟು ಇ ಡಿ ಆರ್ ಕಾಸ್ ಥೀಟಾ ಡಾಟ್ ಪ್ರೊಟನ್ ಕಾಸ್ ಥೀಟಾ, ಇ ಡಿ ಆರ್ ಕಾಸ್ ಥೀಟಾ. ಬಟ್ ಇಲ್ಲಿ ಥೀಟಾ is 180 degree, therefore dW will be equal to minus EDR. So it is one equation. Also we know that work done to bring a unit positive charge, that dW, so that also we know that dW will be equal to dV. ಹೌದಾ. ವರ್ಕ್ ಡನ್ ಇಸ್ ಈಕ್ವಲ್ ಟು ಚಾರ್ಜ್ ಮಲ್ಟಿಪ್ಲೈಡ್ ಬೈ ದ ಪೊಟೆನ್ಷಿಯಲ್. ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ, ಹೌದಾನೆ. ಸೊ ದೇರ್ ಫಾರ್ ದಿಸ್ ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು ಡಿ ಡಬ್ಲ್ಯೂ, ದಟ್ ವಿಲ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಸರ್ಫೇಸಸ್. ಇಲ್ಲಿ ಪೊಟೆನ್ಷಿಯಲ್ ವಿ ಇದೆ, ಇಲ್ಲಿ ಪೊಟೆನ್ಷಿಯಲ್ ವಿ ಮೈನಸ್ ಡಿ ವಿ ಇದೆ. ಡಿಫ್ರೆನ್ಸ್ ಎಷ್ಟಾಯಿತು? ಡಿ ವಿ ಎಷ್ಟು. ಸೊ ದೇರ್ ಫಾರ್ ಬೇಕಾದ್ರೆ ಕಾಲ್ ಇಟ್ ಆಸ್ ಇಕ್ವೇಷನ್ 1, ಕಾಲ್ ಇಟ್ ಆಸ್ ಇಕ್ವೇಷನ್ 2. ಸೊ ಫ್ರಮ್ ಇಕ್ವೇಷನ್ 1 and 2 ವಿ ಗೆಟ್ ದಟ್ ಇಲ್ಲೂ ಡಿ ಡಬ್ಲ್ಯೂ ಇದೆ, ಇಲ್ಲೂ ಡಿ ಡಬ್ಲ್ಯೂ ಇದೆ, ಹೌದಾನೆ. ಎಲ್ ಎಚ್ ಎಸ್ ಈಕ್ವಲ್, ಆರ್ ಎಚ್ ಎಸ್ ಶುಡ್ ಬಿ ಈಕ್ವಲ್. ಸೊ ವಿ ಕ್ಯಾನ್ ಸೇ ದಟ್ ಡಿ ವಿ ಈಸ್ ಈಕ್ವಲ್ ಟು ಅಥವಾ ಮೈನಸ್ ಇ ಡಿ ಆರ್ ಈಸ್ ಈಕ್ವಲ್ ಟು ಮೈನಸ್ ಇ dr. This minus edr is equal to dv, or e is equal to minus dr ಆ ಕಡೆ ಕಳಿಸ್ಬಿಟ್ಟು becomes minus dv by dr. ಇಷ್ಟು ಮಾಡಿದ್ರೆ ಗೆಟ್ 3 ಮಾರ್ಕ್ಸ್. ಡಯಾಗ್ರಾಮ್ ಬರೀಬೇಕು, ಇಷ್ಟೆಲ್ಲ ಮಾಡಿದ್ರೆ ಯು ವಿಲ್ ಗೆಟ್ 3 ಮಾರ್ಕ್ಸ್. ಸಿಂಪಲ್ ಆಯಿತಾ. ಇಷ್ಟೇ ನಾನು ಏನು ಬರೀ ಇಷ್ಟೇ ಸ್ಟೆಪ್ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಬೇಡ. ಜಸ್ಟ್ ಏನು ಸ್ಟೆಪ್ ಮಾಡೋದು ಅಷ್ಟೇ ಸಾಕು, ಯು ವಿಲ್ ಗೆಟ್ 3 ಮಾರ್ಕ್ಸ್ ಆಯಿತಾ. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಇ ಮತ್ತು ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಅಂದರೆ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್, ಅಲ್ಲಿ ಡಯಾಗ್ರಾಮ್ ಬರೀದ್ವಲ್ಲ ಹಿಂಗೆ, ಏನರ್ಥ? ಇ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಆರ್. ಸಿ ಇ ಟಿಲೆಲ್ಲ ಕೇಳ್ಬಿಡ್ತಾನೆ ಏನು ಮೀನಿಂಗ್ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿತ್ತು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ದಿಕ್ಕಿನಲ್ಲಿ ಹಿಂಗೆ ಹೋಗ್ತಾ ಹೋದ್ರೆ, ಇಫ್ ಯು ಮೂವ್ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ ಡಿಕ್ರೀಸಸ್. ಅದರ ಅರ್ಥನೇ ಇದು, ಮೈನಸ್ ಡಿಕ್ರೀಸಸ್. ಆ್ಯಸ್ ಡಿಸ್ಟೆನ್ಸ್ ಇನ್ಕ್ರೀಸಸ್ ದ ಪೊಟೆನ್ಷಿಯಲ್ ಡಿಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ದಿಕ್ಕಿನಲ್ಲಿ
ಪೊಟೆನ್ಷಿಯಲ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಇ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಆರ್. ಸೊ ನೆಕ್ಸ್ಟ್ ಇದೆ ಅರೈವ್ ಅಟ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ಸೀರೀಸ್ ಕಾಂಬಿನೇಷನ್ ಆಫ್ ಟೂ ಕೆಪಾಸಿಟರ್ಸ್. ಹೌದಾನೆ. ಸೊ ನಮ್ಮಲ್ಲಿ ಕೆಪಾಸಿಟರ್ ಸೀರೀಸ್ ಮತ್ತು ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಇದೆ. ಎರಡರಲ್ಲಿ ಒಂದು ಕೇಳ್ತಾನೆ 3 ಮಾರ್ಕ್ಸ್ಗೆ. ಸೊ ಇವಾಗ ಕೇಳೋದೇನು, ಟೂ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಇಂಪಾರ್ಟೆಂಟ್. ಸೀರೀಸ್ ಕೇಳಿದ್ರೆ ಸೀರೀಸ್ ಬರೀಬೇಕು, ಅಥವಾ ಪ್ಯಾರಲಲ್ ಕೇಳಿದ್ರೆ ಪ್ಯಾರಲಲ್ ಬರೀಬೇಕು. ಸೊ ಫಸ್ಟು ಡಯಾಗ್ರಾಮ್ ಬರೀಬೇಕು. ಕೆಲವೆಲ್ಲ 3 ಕೆಪಾಸಿಟರ್ ಬರೆದ್ಬಿಡ್ತೀರ, ನೀವು ಬರಬೇಕಾದ್ರೆ 2 ಅಷ್ಟೇ. ಸೊ ಒಂದು ಡಯಾಗ್ರಾಮ್ ಹಿಂಗೆ, ಒಂದು ಕೆಪಾಸಿಟರ್, ಇನ್ನೊಂದು ಕೆಪಾಸಿಟರ್ ಹಿಂಗೆ. ಹೌದಾನೆ. ಸೊ ಇಟ್ ಈಸ್ ಕನೆಕ್ಟೆಡ್ ಟು ಎ ಬ್ಯಾಟ್ರಿ. ಈ ಥರ ಬೇಕಾದ್ರೆ ಬಿಟ್ಟು ಇಲ್ಲಿ ವಿ ಅಂತ ಹಾಕ್ಬೋದು, ಆಯಿತಾ. ಅಥವಾ ಇಲ್ಲ ಸರ್ ನೀಟಾಗಿ ಬರಿತೀನಿ ಅಂದರೆ ಬೇಕಾದ್ರೆ ಇನ್ನೂ ಎಲ್ಲಿ ಮಾಡಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿ. ಕೆಲವರು ಬ್ಯಾಟ್ರಿಗೂ ಕೆಪಾಸಿಟ್ರಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಕೆಪಾಸಿಟ್ರು ಎರಡು ಈಕ್ವಲ್ ಇರಬೇಕು, ಬ್ಯಾಟ್ರಿ ಒಂದು ಉದ್ದ ಇರಬೇಕು, ಒಂದು ಚಿಕ್ಕದಿರ್ಬೇಕು, ನೆನಪಿರ್ಬೇಕು. ದಿಸ್ ಈಸ್ ಕೆಪಾಸಿಟರ್, ದಿಸ್ ಈಸ್ ಬ್ಯಾಟ್ರಿ, ಆಯಿತಾ. ಮತ್ತೆಲ್ಲ ಒಂದೇ ಥರ ಬರೆದ್ರೆ ವ್ಯಾಲ್ಯೂಷನ್ ಮಾಡಿದ್ರೆ ಗೊತ್ತಾಗ್ಬಿಡ್ತೀವಿ ಏನು ಗೊತ್ತಿಲ್ಲ ಅಂತ, ಆಯಿತಾ. ಸೊ ಲೆಟ್ ಇಟ್ ಈಸ್ C1, ಇಟ್ ಈಸ್ C2. ಸೊ ಲೆಟ್ ವಿ ಇಸ್ ದ ಪೊಟೆನ್ಷಿಯಲ್ ಆಫ್ ದ ಬ್ಯಾಟ್ರಿ, ಆಯಿತಾ. ಸೊ ಇಷ್ಟು ಡಯಾಗ್ರಾಮ್ ಬರೀತೀರಾ. ಸೊ ವಾಟ್ ಈಸ್ ಸೀರೀಸ್ ಕಾಂಬಿನೇಷನ್ ಅಂತ ನಾನು ಕೇಳಿಲ್ಲ, ಅಕಸ್ಮಾತ್ ಕೇಳ್ಬೋದು. ಕೆಪಾಸಿಟರ್ಸ್ ಆರ್ ಸೆಟ್ ಟು ಬಿ ಕನೆಕ್ಟೆಡ್ ಇನ್ ಸೀರೀಸ್ when we can go from one point to another only through one path, only through one path. ಅದು ಕೆಪಾಸಿಟರ್ ಸೀರೀಸ್. ನಾವು ಬರೀತೀರ ಕನ್ಸಿಡರ್ ಟು ಕೆಪಾಸಿಟರ್ C1 and C2 ಕನೆಕ್ಟೆಡ್ ಇನ್ ಸೀರೀಸ್ ಟು ಎ ಬ್ಯಾಟ್ರಿ ಆಫ್ ಪೊಟೆನ್ಷಿಯಲ್ ವಿ, ಆಯಿತಾ. ಸೊ ನೀವು ಬರೀತೀರ ಸಿನ್ಸ್ ಇಟ್ ಈಸ್ ಎ ಸೀರೀಸ್ ಕನೆಕ್ಷನ್, ಪೊಟೆನ್ಷಿಯಲ್ ಡಿವೈಡ್ಸ್, ಸೊ ದೇರ್ ಫಾರ್ ಪೊಟೆನ್ಷಿಯಲ್ ಆನ್ ಫಸ್ಟ್ ಕೆಪಾಸಿಟರ್ V1 ವಿಲ್ ಬಿ ಈಕ್ವಲ್ ಟು ಚಾರ್ಜ್ ರಿಮೇನ್ ಸೇಮ್ Q ಡಿವೈಡ್ ಬೈ C1. ಅದೇ ಥರ ಪೊಟೆನ್ಷಿಯಲ್ ಆನ್ ದಿಸ್ ಕೆಪಾಸಿಟರ್ C2, ಅದ್ರ ಮೇಲೆ ಎಷ್ಟಿರುತ್ತೆ ಪೊಟೆನ್ಷಿಯಲ್ V2, ದಟ್ ವಿಲ್ ಬಿ ಈಕ್ವಲ್ ಟು ಸೇಮ್ ಚಾರ್ಜ್ Q ಡಿವೈಡ್ ಬೈ C2. ಈಗ ನಿನಗೆ ಗೊತ್ತು ಇನ್ ಸೀರೀಸ್ ಪೊಟೆನ್ಷಿಯಲ್ ಡಿವೈಡ್ಸ್ ಅಂದರೆ ಇಲ್ಲಿ V1 ಅಷ್ಟು ಪೊಟೆನ್ಷಿಯಲ್ ಇದ್ದರೆ, ಇನ್ ಸೀರೀಸ್ ಪೊಟೆನ್ಷಿಯಲ್ ಡಿವೈಡ್ಸ್ ದ ಪೊಟೆನ್ಷಿಯಲ್ ಅಕ್ರಾಸ್ C1 ಈಸ್ V1. ಅಂದರೆ ಟೋಟಲ್ ಏನು ವಿ ಇದೆಲ್ಲ ಎರಡು ಭಾಗ ಆಗ್ಬಿಡುತ್ತೆ. ಇಲ್ಲಿ ಅಕ್ರಾಸ್ C2 ಇಟ್ ವಿಲ್ ಬಿ V2. ಬೇಕಾದ್ರೆ ಇದನ್ನು ಡಯಾಗ್ರಾಮ್ ಬರಿಬೋದು ನೀನು. ಬಟ್ ಚಾರ್ಜ್ ಸೇಮ್ ಇರುತ್ತೆ, ಇಲ್ಲೂ ಕ್ಯೂ ಅಷ್ಟು ಚಾರ್ಜ್ ಇದೆ, ಇಲ್ಲೂ ಕ್ಯೂ ಅಷ್ಟು ಚಾರ್ಜ್ ಇರುತ್ತೆ. ಇಷ್ಟು ಪ್ರಾಬ್ಲಮಲ್ಲಿದೆ ಇದು, ಆಯಿತಾ. ಸೊ ನೆಕ್ಸ್ಟ್ ಇದಾಯಿತು. ಇಫ್ CS ಇಸ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್, CS ಫಾರ್ ಸೀರೀಸ್, ಹೌದೇ, ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ಕಾಂಬಿನೇಷನ್, ದೆನ್ ವಿ ವಿಲ್ ಬಿ ಈಕ್ವಲ್ ಟು ದಿಸ್, ವಿ ವಿಲ್ ಬಿ ಈಕ್ವಲ್ ಟು ಚಾರ್ಜ್ Q ಡಿವೈಡ್ ಬೈ CS, charge Q divided by CS. But you know in series combination potential divides, so therefore total potential this V will be equal to V1 plus V2. V1 ಅಂದರೆ Q1 by Q by C1 plus Q by C2. But this V is Q by C. Therefore Q by C, yes, Q by CS ಇಲ್ಲಿದೆ, Q by CS that will be equal to, ಇಲ್ಲಿ ಎರಡು ಕಡೆ Q ಕಾಮನ್ ತೆಗೆದ್ರೆ, ಇಲ್ಲಿ ಎರಡು ಕಡೆ Q ಕಾಮನ್ ತೆಗೆದ್ರೆ ಆಗ್ತಾನೆ. ಸೊ Q ಡಿವೈಡ್ ಬೈ Q ಇಂಟು 1 by C1 ಪ್ಲಸ್ 1 by C2. ನೋಡಿ ಈ Q ಮತ್ತು ಈ Q ಕ್ಯಾನ್ಸಲ್ ಆದರೆ, ದಿಸ್ Q ಕ್ಯಾನ್ಸಲ್ ಆದರೆ ಉಳಿದಿಂದೇನು 1 by C1, ಇಲ್ಲಿ ಬರಿತೀನಿ 1 by CS ವಿಲ್ ಬಿ ಈಕ್ವಲ್ ಟು 1 by C1 ಪ್ಲಸ್ 1 by C2, ಆಯಿತಾ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಇಲ್ಲಿ ಮಾಡೋದು ಇಲ್ಲಿ ಗೆಟ್ 3 ಮಾರ್ಕ್ಸ್. ಎಷ್ಟು ಮಾಡೋದು ಇಲ್ಲಿ ಗೆಟ್ 3 ಮಾರ್ಕ್ಸ್. ಹೌದಾ. ದಿಸ್ ಈಸ್ ಸೀರೀಸ್. ಪ್ಯಾರಲಲ್ ಕೇಳ್ಬೋದು, ಅದನ್ನ ಕಲ್ತೀರಿ. ಬಟ್ ಇಲ್ಲಿ ಸೀರೀಸ್ ಕೇಳಿದ್ದೇನೆ, ಸೀರೀಸ್ ಮಾಡಿದ್ದೀನಿ, ಹೌದಾನೆ. ಸೊ ನೆಕ್ಸ್ಟ್ ಇದೆ 3 ಮಾರ್ಕ್ಸ್ ಕ್ವಶನ್ಸ್. ಡಿರೈವ್, ನೆಕ್ಸ್ಟ್ ಈಸ್ 3 ಮಾರ್ಕ್ಸ್ ಕ್ವಶನ್. ಹೊಡಿದ ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಇದು ವೆರಿ ಇಂಪಾರ್ಟೆಂಟ್, ಇದನ್ನು ಕೇಳ್ತೇನೆ, ಆಯಿತಾ. ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್? ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್, ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್, ವೆರಿ ಇಂಪಾರ್ಟೆಂಟ್, ಆಯಿತಾ. ಇದು ಭಾಳ ಸಲ ಕೇಳಿದ್ದಾನೆ. ಸೊ ಇದಕ್ಕೆ ಮತ್ತೆ ಡಯಾಗ್ರಾಮ್ ಅಗೇನ್ ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕನ್ಸಿಡರ್ ಮಾಡಿ. ಸೊ ಇಟ್ ಈಸ್ ದಿಸ್ ಪ್ಲೇಟ್ ಈಸ್ ಹ್ಯಾವಿಂಗ್ ಮೈನಸ್ Q ಕ್ಯಾಪಿಟಲ್ Q ಚಾರ್ಜ್. ಸೊ ಲೆಟ್ ದಿಸ್ ಪ್ಲೇಟ್ ಈಸ್ ಹ್ಯಾವಿಂಗ್ ಎ ಅಪೋಸಿಟ್ ಈಕ್ವಲ್ ಪ್ಲಸ್ Q ಚಾರ್ಜ್, ಆಯಿತಾ. ಸೊ ಇಲ್ಲೆಲ್ಲ ಮೈನಸ್ Q ಚಾರ್ಜ್ ಇರುತ್ತೆ. ಇನ್ಸೈಡ್ ದ ಕೆಪಾಸಿಟರ್ ಮಾತ್ರ ಇಲ್ಲಿ ಏನು ಚಾರ್ಜ್ ಸ್ಟೋರ್ ಇರುತ್ತೆ, ಇಲ್ಲೆಲ್ಲ ಪಾಸಿಟಿವ್ ಚಾರ್ಜ್ ಸ್ಟೋರ್ ಆಗಿರ್ತದೆ, ಆಯಿತಾ. ಸೊ ಒಂದು ಪ್ಲಸ್ DQ ಚಾರ್ಜ್ನ ಇಲ್ಲಿ ಒಂದು ಕ್ಯಾರಿ ಮಾಡ್ತಾ ಇರೋ ಒಂದು ಈ ಕಡೆಯಿಂದ ಈ ಕಡೆ ತಗೊಂಡೋಗ್ತೀವಿ. ಈ ಡಯಾಗ್ರಾಮ್ ಬರೀ ಹೌದಾನೆ. ಈ ಡಯಾಗ್ರಾಮ್ ಬರೆದ್ರೆ ನೀವು ಬರಬೇಕು. ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕ್ಯಾರಿಂಗ್ ಚಾರ್ಜಸ್ ಪ್ಲಸ್ Q and ಮೈನಸ್ Q, ಆಯಿತಾ. ಸೊ ಇನಿಷಿಯಲಿ ಕೆಪಾಸಿಟರ್ 1 and 2 ಆರ್ ಅನ್ಚಾರ್ಜ್ಡ್. ಇದು ಕೆಪಾಸಿಟರ್, ಇದು ಪ್ಲೇಟ್ 1, ಇಟ್ ಇಸ್ ಪ್ಲೇಟ್
2, they are uncharged. ಹೌದು ತಾನೆ? ಸೊ ವಿ ಆರ್ ಏನು ಮಾಡ್ತೀವಿ, ಇನಿಷಿಯಲಿ ಕಂಡಕ್ಟರ್ಸ್ 1 and 2 ಆರ್ ಅನ್ಚಾರ್ಜ್ಡ್. ನೌ ವಿ ಕ್ಯಾರಿ ಎ ಸ್ಮಾಲ್ ಚಾರ್ಜ್ ಡಿ ಕ್ಯೂ ಬಿಟ್ ಬೈ ಬಿಟ್ ಫ್ರಮ್ ಚಾರ್ಜ್ 2 to 1. ಇಲ್ಲಿಂದ ಇಲ್ಲಿಗೆ ನಾನು ಡಿ ಕ್ಯೂ ಚಾರ್ಜ್ನ ಎತ್ಕೊಂಡು ಹೋಗಿ ಇಡ್ತೀನಿ. ಒಂದು ಸಲ ಡಿ ಕ್ಯೂ, ಇನ್ನೊಂದು ಸಲ ಡಿ ಕ್ಯೂ ಎತ್ಕೊಂಡು ಹೋಗೋದು, ಇಲ್ಲಿ ಇಡೋದು, ಎತ್ಕೊಂಡು ಹೋಗೋದು, 2 ಇಂದ ತಗೊಂಡೋಗಿ 1 ಮೇಲೆ ಹಿಡಿತಾರೆ, ಕ್ಯಾರಿ ಮಾಡ್ತಾ ಇರ್ತೀನಿ. ಹೌದು ತಾನೆ? ಸೊ ನಾವು ದ ಕೆಪಾಸಿಟರ್ ಇಸ್ ಚಾರ್ಜ್ಡ್, ಕೊನೆಗೆ ಏನಾಗುತ್ತೆ, ಎರಡರ ಮೇಲೂ ಚಾರ್ಜ್ ಬಂದ್ಬಿಡುತ್ತೆ. ಹೌದು ತಾನೆ? ನಾವು ಕೆಪಾಸಿಟರ್ ಇಸ್ ಚಾರ್ಜ್ ಅಟ್ ಎನಿ ಸ್ಟೇಜ್, ಹೌದಾ? ಲೆಟ್ ದ ಚಾರ್ಜ್ ಆನ್ ದ ಕೆಪಾಸಿಟರ್ ಇಸ್ ಕ್ಯೂ. ಮಧ್ಯೆ ಯಾವುದೋ ಒಂದು ಇದು ಕ್ಯಾಪಿಟಲ್ ಕ್ಯೂ ಮತ್ತು ಏನು ಕ್ಯಾಪಿಟಲ್ ಪ್ಲಸ್ ಕ್ಯೂ ಮತ್ತು ಕ್ಯಾಪಿಟಲ್ ಮೈನಸ್ ಕ್ಯೂ ಫೈನಲ್ ಅಲ್ಲಿಗೆ. ಬಟ್ ಮಧ್ಯದಲ್ಲಿ ಲೆಟ್ ಸ್ಮಾಲ್ ಕ್ಯೂ ಇಸ್ ದ ಲೆಟ್ ಇಸ್ ಪ್ಲೇಟ್ 1, ದಿಸ್ ಇಸ್ ಪ್ಲೇಟ್ 2. ಲೆಟ್ ಕಲರ್ ಚೇಂಜ್ ಮಾಡ್ತೀವಿ, ಚೇಂಜ್ ದ ಕಲರ್. ಲೆಟ್ ಸ್ಮಾಲ್ ಕ್ಯೂ is the charge at any intermediate stage. Therefore, potential V is equal to Q by C. So, Q divided by C. Q divided by C. ಹೌದಾನೆ? Now, the small amount of work done in transferring a small charge dQ, dW will be equal to, ಇದೇ ಸೆಂಟೆನ್ಸ್ ಬರಬೇಕು. ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಟ್ರಾನ್ಸ್ಫರಿಂಗ್ ಎ ಚಾರ್ಜ್ ಡಿ ಕ್ಯೂ. ಈ ಡಿ ಕ್ಯೂ ಚಾರ್ಜ್ ತಗೊಂಡು ಹೋಗ್ತದೆ ಮಧ್ಯದಲ್ಲಿ. ನೀವು ಗೊತ್ತು, ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಮಲ್ಟಿಪ್ಲೈಡ್ ಬೈ ದ ಚಾರ್ಜ್. ಪೊಟೆನ್ಷಿಯಲ್ ಎಷ್ಟಿದೆ, ಕ್ಯೂ ಬೈ ಸಿ ಮಲ್ಟಿಪ್ಲೈಡ್ ಬೈ ದ ಸ್ಮಾಲ್ ಚಾರ್ಜ್ ಡಿ ಕ್ಯೂ. ಹೌದಾ? ಸೊ ದೇರ್ ಫಾರ್ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಕ್ಯಾರಿಂಗ್ ಎ ಟೋಟಲ್ ಚಾರ್ಜ್. ಮೊದಲೆಷ್ಟಿತ್ತು ಚಾರ್ಜ್ ಇದ್ರು, ಎರಡರ ಮೇಲೂ 0 ಇತ್ತು, ಎರಡರ ಮೇಲೂ ಇಲ್ಲೂ 0 ಇತ್ತು, ಇಲ್ಲೂ 0 ಇತ್ತು. ಇವು ಎಷ್ಟಾಗಿದೆ ಚಾರ್ಜು, ಪ್ಲಸ್ ಕ್ಯೂ ಆಗಿದೆ. ಸೊ ಹಾಗಾದರೆ ದ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್, ಟೋಟಲ್ ಎಷ್ಟು ಕೆಲಸ ಮಾಡಿದ್ವಿ, ಯಾವುದು ದಿಸ್ ಡಿ ಕ್ಯೂ. ದೇರ್ ಫಾರ್ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಕ್ಯಾರಿಂಗ್ ಎ ಚಾರ್ಜ್ ಕ್ಯಾಪಿಟಲ್ ಕ್ಯೂ, ದ ಡಬ್ಲ್ಯೂ ವಿಲ್ ಬಿ ಈಕ್ವಲ್ ಟು integration of this dw, that will be equal to integration of q by c into dq. ಎಲ್ಲಿಂದ ಎಲ್ಲಿವರೆಗೂ, ಫ್ರಮ್ 0 ಟು ಕ್ಯಾಪಿಟಲ್ ಕ್ಯೂ. ಈಗ ಫಸ್ಟ್ 0 ಚಾರ್ಜ್ ಇತ್ತು, ಕೊನೆ ಕ್ಯಾಪಿಟಲ್ ಕ್ಯೂ ಚಾರ್ಜ್ ಆಗಿದೆ. ದಟ್ ಈಸ್ ಕಾಲ್ಡ್ ಲಿಮಿಟ್ ಆಫ್ ಇಂಟಿಗ್ರೇಷನ್. ಹೌದಾನೆ? ಸೊ ಇದೆಲ್ಲ ಮಾಡಿದ್ರೆ ವಿಲ್ ಗೆಟ್ ಡಬ್ಲ್ಯೂ ವಿಲ್ ಬಿ ಈಕ್ವಲ್ ಟು ಹಾಫ್ ಕ್ಯೂ ಸ್ಕ್ವೇರ್ ಬೈ ಸಿ. ಇದು ಫೈನಲ್ ಇಕ್ವೇಷನ್, half q square by c. So ಇಷ್ಟು ಮಾಡಿದ್ರೆ you get 3 marks. This work done will be stored in the form of energy. ಅದನ್ನು ಬರೆದು u will be equal to half q square by c. ಅದನ್ನು ನೀನು ಬೇರೆ ಬೇರೆ ಥರ ಬರೀಬೋದು, ಆಯಿತಾ? ಯು ಕ್ಯಾನ್ ರೈಟ್ ಇನ್ ಡಿಫ್ರೆಂಟ್ ಫಾರ್ಮ್. w will be equal to half q square by c, ಅಥವಾ half cv square, ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ as half qv, ಆಯಿತಾ? ಬಟ್ ನೀನು half q square by c ಅಂತ ಬರೆದು ಬಿಟ್ಬಿಟ್ರೆ ಆಯಿತು. u will be equal to u, energy will be equal to half q square by c. This is the amount of work done. ಅಥವಾ it is the, ಈ ವರ್ಕ್ ಡನ್ ಏನಾಗಿದೆ, it will be stored in the form of potential energy. Therefore the energy stored in the capacitor u will be equal to half q square by c, half q square by c. So this is about 3 marks questions. ಎಂಥದ್ದು, 3 marks question. So next ಇದೆ, we shall go for 5 marks. 5 marks ಇಂದ 2 ಕ್ವಶನ್ನು 2 ಪ್ರಾಬ್ಲಮ್ಸ್ ಕೇಳಿದ್ದೇನೆ, ಹೌದಾ? ಸೊ ನಾವು we shall go for 5 marks questions. 5 marks ಕ್ವಶನ್ಸ್. ಸೊ 5 marks ಕ್ವಶನ್ ನಾನು ಡೆರಿವೇಷನ್ ಮಾಡೋಕ್ಕೆ ಹೋಗಲ್ಲ, ಆಯ್ತಾನೆ? ಸೊ ನೀವೇ ಮಾಡಿ, ಆಯಿತಾ? ಸೊ 5 marks ಕ್ವಶನ್. ಡಿಫೈನ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂಟಿ ಎ ಪಾಯಿಂಟ್ ಚಾರ್ಜ್. ಇದಕ್ಕೆ 1 mark ಇರುತ್ತೆ. ಪ್ರಾಬ್ಲಮ್ನ ಕರೆಕ್ಟಾಗಿ ಓದಬೇಕು ಅಂತ ಆಗಲೆಲ್ಲ ಹೇಳ್ತಾ ಇದ್ದೀವಿ, ಹೌದಾನೆ? ನೋಡಿ ಏನು ಕೇಳಿದೆ ನಾನು, ಡಿಫೈನ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂದರೆ ಏನು ನಿನಗೆ ಗೊತ್ತು. ವಾಟ್ ಇಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್? ಇಟ್ ಇಸ್ ದ ಅಮೌಂಟ್ ಆಫ್ ವರ್ಕ್ ಡನ್. ಇಟ್ ಈಸ್ ಆಗಲೇ ಮಾಡೋದಲ್ಲ, ದಿಸ್ ಅಮೌಂಟ್ ಆಫ್ ವರ್ಕ್ ಡನ್ ಈ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಅಂತ. ಕೆಪಾಸಿಟಿ ಅದೇ ಥರ, ಇಟ್ ಈಸ್ ದ amount of work done, amount of work done in carrying, ಇಲ್ಲಿ ರೈಟಿಂಗ್ ಸರಿ ಆಗ್ತಿಲ್ಲ, ಬಟ್ ನೀವು ಕೇಳಿಸ್ಕೊಳ್ತಾ ಇರೋ ನೀಟಾಗಿ. ಇನ್ ಕ್ಯಾರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್, ಎ ಯೂನಿಟ್ ಪಾಸಿಟಿವ್ ಚಾರ್ಜ್, ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ infinity to that point. ಅಷ್ಟೇ. ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್? ಇಟ್ ಇಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಕ್ಯಾರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್. ಸೊ ಇನ್ಫಿನಿಟಿಯಿಂದ ಆ ಪಾಯಿಂಟಿಗೆ, ಯಾವ ಪಾಯಿಂಟಿಗೆ ಅಂದರೆ ಆ ಪಾಯಿಂಟಿಗೆ ಎಲ್ಲಿ ಬೇಕು ಅಂದರೆ ಪೊಟೆನ್ಷಿಯಲ್ ಅಲ್ಲಿ ನೀನು ತರೋದಕ್ಕೆ ಎಷ್ಟು ಕೆಲಸ ಮಾಡಿದೆ, ದಟ್ ಈಸ್ ಕಾಲ್ಡ್ ದ ಪೊಟೆನ್ಷಿಯಲ್ ಡ್ಯೂಟಿ ಎ ಪಾಯಿಂಟ್ ಚಾರ್ಜ್. ನೆಕ್ಸ್ಟ್ ಇದೆ, ವಾಟ್ ಇಸ್ ದ ನೆಕ್ಸ್ಟ್ ಥಿಂಗ್? ನೆಕ್ಸ್ಟ್ ಅದರಲ್ಲಿ ಪಾಯಿಂಟ್ ಚಾರ್ಜ್. ಅರೈವ್ ಅಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂಟಿ ಎ ಪಾಯಿಂಟ್ ಚಾರ್ಜ್ ಸೋರ್ಸ್ ಕ್ಯೂ ವಗैरह. एक्सप्रेशन फॉर पोटेंशियल ड्यूटी है पॉइंट चार्ज, एक्सप्रेशन फॉर पोटेंशियल ड्यूटी है
ಪಾಯಿಂಟ್ ಚಾರ್ಜ್. ಸೊ ಇದು ಡೆರಿವೇಷನ್ ಮಾಡೋದು ನೀವೆಲ್ಲ ಎಕ್ಸ್ಪ್ರೆಷನ್ ಫಾರ್, ಯಾಕಂದರೆ ಇದು ಈ ಚಾಪ್ಟರ್ಲಿ ಫಸ್ಟ್ ಡೆರಿವೇಷನ್ ಅದು ಪೊಟೆನ್ಷಿಯಲ್ ಡ್ಯೂಟಿ ಎ ಪಾಯಿಂಟ್ ಚಾರ್ಜ್, ಹೌದಾನೆ. ಸೊ ನೀವು ಬರೀತೀರಾ ಯಾವುದೋ ಒಂದು ಡಯಾಗ್ರಾಮ್ ಬರೀತೀರಾ, ಇಲ್ಲಿ ರೈಟ್ ದ ಡಯಾಗ್ರಾಮ್, ಈ ಥರ ಒಂದು ಇದು. ಸೊ ಜಸ್ಟ್ ಸಿಂಪ್ಲಿ ಟೆಲ್ ಇನ್ ಸ್ಮಾಲ್ ಟೈಮ್. ಸೊ ಇಲ್ಲೊಂದು ಚಾರ್ಜ್ ಇದೆ ಪ್ಲಸ್ ಕ್ಯೂ ಅಂತ, ಪ್ಲಸ್ ಕ್ಯೂ ಇದೇ ಮಾಡಿದೆ. ಪಿನಲ್ಲಿ ನಾವು ಐ ವಾಂಟ್ ಟು ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಪಿ. ದಿಸ್ ಇಸ್ ಪಾಯಿಂಟ್ ಕ್ಯೂ. ಐ ವಿಲ್ ಕಾಲ್ ಇಟ್ ಆಸ್ ಇದು ಓ ಅಂತ ಕನ್ನಡ ಇದನ್ನ. ಅಟ್ ಓ ದೇರ್ ಇದೆ ಓ, ಸೊ ದೇರ್ is a charge plus q. So this is point P where I have to calculate the potential. In the dotted line ಇಟ್ಟು ನೀವು ಮಾಡಿದರೆ ಇದನ್ನೆಲ್ಲ, ಇಲ್ಲೊಂದು ಇನ್ಫಿನಿಟಿ ಅಂತ ಬರೀತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ, ಇಲ್ಲಿ ಪಾಯಿಂಟ್ ಎ ಪಾಯಿಂಟ್ ಬಿ ಮಾರ್ಕ್ ಮಾಡಿದರೆ ಡಯಾಗ್ರಾಮ್ ನೀಟಾಗಿ ಬರೀರಿ, ಹೌದಾನೆ. ದಿಸ್ ಇಸ್ ದ ಡಿಸ್ಟೆನ್ಸ್ ಆರ್, ಓ ಇಂದ ಆರ್ಗೆ ಡಿಸ್ಟೆನ್ಸ್ ಆರ್, ಹೌದಾನೆ. ಸೊ ನೀವು ಏನು ಬರೀತೀರಿ ಇವಾಗ, ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಆನ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಟ್ ಎ ಈಸ್, ಒಂದು ಪಾಸಿಟಿವ್ ಚಾರ್ಜ್ ತರ್ತಾ ಇದ್ದೀವಿ, ಏನಲ್ಲಿ ಇಟ್ಟಿದ್ದೀವಿ ಇವಾಗ ಇನ್ಫಿನಿಟಿಯಿಂದ. ಸೊ ದಟ್ ಫೋರ್ಸ್ ಎಫ್ ವಿಲ್ ಬಿ ಈಕ್ವಲ್ ಟು 1/4πε0 ಎಂತ ಇದು ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ ಕ್ಯೂ, ಕ್ಯಾಪಿಟಲ್ ಕ್ಯೂ ಈ ಚಾರ್ಜ್ ಇಂಟು ಯೂನಿಟ್ ಪಾಸಿಟಿವ್ ಚಾರ್ಜ್ 1 ಡಿವೈಡ್ ಬೈ ಡಿಸ್ಟೆನ್ಸ್ ಆರ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್. ಈ ಓ ಇಂದ ಎಗೆ ಎಕ್ಸ್ ಅಂತ ಡಿಸ್ಟೆನ್ಸ್ ತಗೊಂಡಿದ್ವಿ, ಓ ಇಂದ ಪಿಗೆ ಆರ್ ಅಂತ ತಗೊಂಡಿದ್ವಿ, ಆ ಡಿಸ್ಟೆನ್ಸ್ ಗೊತ್ತಿಲ್ಲ, ಎಕ್ಸ್ ಸ್ಕ್ವೇರ್, ಹೌದಾನೆ. ಸೊ ನಿಮಗೆ ಗೊತ್ತು ದಿಸ್, ಇಲ್ಲಿಂದ ಈಗ ಎ ಇಂದ ಬಿಗೆ ತರ್ತೀವಿ, ಅದೆಲ್ಲ ಇದೆ ನೋಟ್ಸಲ್ಲಿ ನೋಡಿ. ಸೊ ದಟ್ ಡಿ ಡಬ್ಲ್ಯೂ ವಿಲ್ ಬಿ ಈಕ್ವಲ್ ಟು ಎಫ್ ಇಂಟು ಡಿ ಎಕ್ಸ್. ಈ ಡಿಸ್ಟೆನ್ಸ್ ಎ ಇಂದ ಬಿಗೆ ಡಿ ಎಕ್ಸ್ ಡಿಸ್ಟೆನ್ಸ್ ಅಂತ ಇಟ್ಕೊಂಡಿದ್ವಿ, ಎಫ್ ಡಾಟ್ ಡಿ ಎಕ್ಸ್ ದಟ್ ವಿಲ್ ಬಿ ಈಕ್ವಲ್ ಟು ಎಫ್ ಡಿ ಎಕ್ಸ್ ಕಾಸ್ ಥೀಟಾ ಅಥವಾ ಮೈನಸ್ ಎಫ್ ಡಿ ಎಕ್ಸ್ ಆಗುತ್ತೆ. ಇದು ಇಟ್ ವಿಲ್ ಮೈನಸ್ ಎಫ್ ಡಿ ಎಕ್ಸ್, ದೇರ್ ಫೋರ್ ಡಿ ಡಬ್ಲ್ಯೂ ವಿಲ್ ಬಿ ಈಕ್ವಲ್ ಟು ಮೈನಸ್ ಎಫ್ ಅಂದರೆ ದಿಸ್ ಮಚ್ ಎಲ್ಲ ಮಾಡಿ, ವಿಲ್ ಗೆಟ್ ವಿ ವಿಲ್ ಬಿ ಈಕ್ವಲ್ ಟು 1/4πε0 ಕ್ಯೂ ಬೈ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಲ್ಲ ಆರ್, ನೆನ್ಪಿಟ್ಕೊಳ್ಳಿ ಆಯಿತಾ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಇಷ್ಟು ಮಾಡಿದ್ರೆ ವಿಲ್ ಗೆಟ್ 5 ಮಾರ್ಕ್ಸ್, ಆಯಿತಾ. ವಿಲ್ ಗೆಟ್ 5 ಮಾರ್ಕ್ಸ್. ಸೊ ನೆಕ್ಸ್ಟ್ ಇದೆ ವಾಟ್ ಈಸ್ ಕ್ಯಾಪಾಸಿಟರ್. ಏನಿವತ್ತು ವಾಟ್ ಈಸ್ ಕ್ಯಾಪಾಸಿಟರ್. ಕ್ಯಾಪಾಸಿಟರ್ ಅಂದರೆ ಏನು ಅಂತ. ಕ್ಯಾಪಾಸಿಟರ್ ಇಸ್ ಎ ಡಿವೈಸ್ ಯೂಸ್ ಟು ಸ್ಟೋರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ನೋಟ್ಸಲ್ಲಿದೆ ವಾಟ್ ಈಸ್ ಕ್ಯಾಪಾಸಿಟರ್, ಬೇಕಾದ್ರೆ ನೋಟ್ಸಲ್ಲಿದೆ ಬರ್ಕೊಳ್ಳಿ. ಕ್ಯಾಪಾಸಿಟರ್ ಇಸ್ ಎ ಡಿವೈಸ್, ಇಟ್ ಈಸ್ ಎ ಡಿವೈಸ್. ವಾಟ್ ಈಸ್ ಕ್ಯಾಪಾಸಿಟರ್? It is a device used to store electric charges ಅಂತ ಅಷ್ಟೇ ಬರೀರಿ, ಅಥವಾ ಎಲೆಕ್ಟ್ರಿಕ್ ಚಾರ್ಜ್ ಸ್ಟೋರ್ ಮಾಡ್ತೀವಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್, ಅದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟೋರ್ ಆಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಅವನ ಡಿವೈಸ್ನ ವಿ ಕಾಲ್ ಇಟ್ ಆಸ್ ಕ್ಯಾಪಾಸಿಟರ್, ಅದಕ್ಕೆ 1 ಮಾರ್ಕ್. ಡಿಫೈನ್ ಎಲೆಕ್ಟ್ರಿಕ್ ಕ್ಯಾಪಾಸಿಟೆನ್ಸ್ ಆಫ್ ಕ್ಯಾಪಾಸಿಟೆನ್ಸ್ ಅಂದರೆ ಏನು ನಿನಗೆ ಗೊತ್ತು. ಕ್ಯೂ ಈಸ್ ಈಕ್ವಲ್ ಟು ಸಿ ವಿ, therefore C is equal to Q by V. What is capacitance? This C, it is the ratio of charge on the plates Q. It is the ratio of Q is the charge divided by the potential. So the capacitance of a capacitor is the ratio of charge on the plates of the capacitor to the potential difference. ಅದನ್ನು ಬರೋದು. It is the ratio of charge on the capacitor Q to the potential difference, that is Q by V, that is called capacitance. What is the assignment for capacitance? Farad, Farad. ನೆಕ್ಸ್ಟ್ ನೋಡಿ ಇಲ್ಲಿ ಎಕ್ಸ್ಪ್ರೆಷನ್ ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಕ್ಯಾಪಾಸಿಟರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ಗೆಲ್ಲ ಕೇಳ್ಬಿಡ್ತಾನೆ. ಸೊ ಅದನ್ನು ಮಾಡಿ. ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಯಾಗ್ರಾಮ್ ಬರೀತೀರ. ಒಂದು ಪ್ಯಾರಲಲ್ ಪ್ಲೇಟಿಂಗ್, ಮೇಲ್ಗಡೆ ಒಂದು ಪ್ಲೇಟು, ಕೆಳಗಡೆ ಒಂದು ಪ್ಲೇಟ್ ನಮ್ಮ ನೋಟ್ಸಲ್ಲಿರೋದು. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದ್ದಾವೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದ್ದಾವೆ, ಆಯಿತಾ. ಸೊ ಡೆರಿವೇಷನ್ ಬರುತ್ತೆ, ಕೊನೆಗೆ ಏನು ಬರುತ್ತೆ, ದ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕ್ಯಾಪಾಸಿಟರ್ ಏನು ಬರುತ್ತೆ, ε0 A/d. ಎಲೆಕ್ಟ್ರಿಕ್ ಫೀಲ್ಡಿಂದ ಸ್ಟಾರ್ಟ್ ಮಾಡ್ತೀರಾ. E ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಟು ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಸಿಗ್ಮಾ ಡಿವೈಡ್ ಬೈ 2ε0 ಪ್ಲಸ್ ಸಿಗ್ಮಾ ಡಿವೈಡ್ ಬೈ 2ε0. E ವಿಲ್ ಬಿ ಈಕ್ವಲ್ ಟು ಕೊನೆಗೆ ಸಿಗ್ಮಾ ಬೈ ε0 ಆಗುತ್ತೆ, ಆಯಿತಾ. ಅದೆಲ್ಲ ಮಾಡಿ ಡೆರಿವೇಷನ್ ಕಲೀರಿ. ಸೊ ದಟ್ ವಿಲ್ ಫೈನಲ್ ಆನ್ಸರ್ C ವಿಲ್ ಬಿ ಈಕ್ವಲ್ ಟು ε0 A/d. ಡೆರಿವೇಷನ್ ಮಾಡಿದ್ದಕ್ಕೆ 3 ಮಾರ್ಕ್ಸು. ವಾಟ್ ಈಸ್ ಕ್ಯಾಪಾಸಿಟೆನ್ಸ್ ಅಂತ ಬರೋದಕ್ಕೆ 1 ಮಾರ್ಕು. ವಾಟ್ ಈಸ್ ಕ್ಯಾಪಾಸಿಟೆನ್ಸ್ ಅಂತ ಬರೋದಕ್ಕೆ 1 ಮಾರ್ಕ್. ಕ್ಯಾಪಾಸಿಟರ್ ಅಂದರೆ ಡಿವೈಸು, ಕ್ಯಾಪಾಸಿಟೆನ್ಸ್ ಅಂದರೆ ಇಟ್ ಇಸ್ ದ ರೇಷಿಯೋ ಆಫ್ ಚಾರ್ಜ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅಷ್ಟು ಬರೆದ್ರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ಆಯ್ತು, ಇಲ್ಲಿ 5 ಮಾರ್ಕ್ಸ್ ಡೆರಿವೇಷನ್ ಮುಗೀತು. ಸೊ ನೆಕ್ಸ್ಟ್ ಇದೆ ಪ್ರಾಬ್ಲಮ್ಸ್, ಆಯಿತಾ. ಸೊ ಪ್ರಾಬ್ಲಮ್ಸ್ ಮಾಡ್ಬೋದು ಈ ಚಾಪ್ಟರ್ಲಿ, ಯಾಕಂದರೆ ಈ ಚಾಪ್ಟರ್ಲಿ ಪ್ರಾಬ್ಲಮ್ಸ್ ಈಸಿ. ಯಾಕಂದರೆ ಇದು ಇನ್ ದಿಸ್ ಚಾಪ್ಟರ್ ಟಾಕ್ ಆಫ್ ಕ್ಯಾಪಾಸಿಟೆನ್ಸ್, ದಟ್ ಈಸ್ ಎ ಸ್ಕೇಲರ್.
ಆಲ್ಸೋ ವಿ ಟಾಕ್ ಆಫ್ ಪೊಟೆನ್ಷಿಯಲ್, ಇಟ್ ಈಸ್ ಆಲ್ಸೋ ಸ್ಕೇಲರ್. ಇಲ್ಲಿ ವೆಕ್ಟರ್ ತಲೆನೇ ಕೆಡ್ಸ್ಕೊಳಂಗಿಲ್ಲ. ಬಟ್ ಫಸ್ಟ್ ಚಾಪ್ಟರ್ಲಿ ಫೋರ್ಸು ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು, ವೆಕ್ಟರ್ಸ್ ಇತ್ತು. ಬಟ್ ಇಲ್ಲಿ ಆ ಥರ ಇಲ್ಲ, ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್. ನೋಡಿ ಫಸ್ಟ್ ಪ್ರಾಬ್ಲಮ್ ಓದೋಣ. ಪಾಯಿಂಟ್ ಚಾರ್ಜ್ ಸ್ವಲ್ಪ ದೊಡ್ಡದು ಮಾಡೋಣ. ವಿಲ್ ಎನ್ಲಾರ್ಜ್ ಪಾಯಿಂಟ್ ಚಾರ್ಜಸ್ +2 ನ್ಯಾನೋ ಕೂಲಮ್. ಇನ್ನೂ ಸ್ವಲ್ಪ ಮೇಲೆ ಹೋಗೋಣ. ಇಲ್ಲಿ ಇದನ್ನ ಇಲ್ಲಿ ತಂದ್ಬೋಣ ಕೆಳಗೆ, ಆಯಿತಾ. ನೋಡಿ ಪಾಯಿಂಟ್ ಚಾರ್ಜಸ್ +2 ನ್ಯಾನೋ ಕೂಲಮ್ ಮತ್ತು +4 ನ್ಯಾನೋ ಕೂಲಮ್ ಆ್ಯಂಡ್ +5 8 ನ್ಯಾನೋ ಕೂಲಮ್ are placed at the corners A, B, C respectively of a square of side 0.2 meter. Calculate the work done to transfer a charge 2 ನ್ಯಾನೋ ಕೂಲಮ್ from D to the center of the square. D to the center of the squareಗೆ ಒಂದು ಚಾರ್ಜ್ನ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು ಅಂತ ಹೇಳಿದೆ. ಹೌದಾನೆ. ಸೊ ಇಲ್ಲಿದೆ ಪ್ರಾಬ್ಲಮ್, ಇಲ್ಲಿದೆ. ಇಲ್ಲಿದೆ ಪ್ರಾಬ್ಲಮ್, ಸೊಲ್ಯೂಷನ್ ಇಲ್ಲಿದೆ. ನೋಡಿ. ಸೊ ಡಯಾಗ್ರಾಮ್ ಬರೆದೀವಿ. ಸೊ ಯಾವ ರಿಟರ್ನ್ ಎ ಸ್ಕ್ವೇರ್. ಬೇಕಾದ್ರೆ ಡಯಾಗ್ರಾಮ್ ಇದು ಸ್ಕ್ರೀನ್ಶಾಟ್ ತೆಗೆದು ನೀವು ಬೇಕಾದ್ರೆ ಬರಿಬೋದು, ನೋಟ್ಸಲ್ಲಿ ಬರ್ಕೊಂಡು ನೋಡಿ. ಡಯಾಗ್ರಾಮ್ ಬರೀ ಯಾವ ಸ್ಕ್ವೇರ್ ಆಫ್ ಸೈಡ್ A, B, C, D. ದಿಸ್ ಈಸ್ A, ದಿಸ್ ಈಸ್ B, B, ಇದು C, ಇದು D. ಸೈಕ್ಲಿಕ್ಕಾಗಿ ಬರೀಬೇಕು. ಇಲ್ಲ A, B, C, D ಹಿಂಗೆ ಬರಿ, ಇಲ್ಲ A, B, C, D ಹಿಂಗೆ ಬರಿ, ಹೆಂಗೆ ಬೇಕಾದ್ರೆ ಬರಿ, ಬಟ್ ಸೈಕ್ಲಿಕ್ಕಾಗಿ ಇರಬೇಕು. ಮತ್ತು ಎನ ಇಲ್ಲಿ ಬರೋದು, ಬಿನ ಇಲ್ಲಿ ಬರೋದು, ಸಿನ ಇಲ್ಲಿ ಬರೋದು, ಡಿನ ಇಲ್ಲಿ ಬರೋಂಗಿಲ್ಲ, ಆಯಿತಾ. ಐದಾರು ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಈ ಥರ ಬರಿತಾ ಹೋಗಿ. ನೋಡಿ A, B, C, D. ಇಲ್ಲಿ +2 ನ್ಯಾನೋ ಕೂಲಮ್ ಇದೆ, ಇಲ್ಲಿ +4 ನ್ಯಾನೋ ಕೂಲಮ್ ಇದೆ, ಇಲ್ಲಿ +8 ನ್ಯಾನೋ ಕೂಲಮ್ ಇದೆ, ಸೈಡ್ 0.2 ಇದೆ. ಅವ್ನ ಕ್ವಶನ್ ಏನಂದರೆ ಡಿಯಲ್ಲಿ ಒಂದು +2 ನ್ಯಾನೋ ಕೂಲಮ್ ಚಾರ್ಜನ್ನು ಡಿಯಿಂದ ಸೆಂಟ್ರ್, ಇಲ್ಲಿದೆ ಸೆಂಟರ್ ಡಯಾಗ್ರಾಮ್ ಮೀಟ್ ಮಾಡೋದು, ಹೋಗಿ ಡಿಯಿಂದ ಹೋಗಿ ತಗೊಂಡೋಗಿ ಎಷ್ಟು ಕೆಲಸ ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದೆ. ಸೊ ನಿನಗೆ ಗೊತ್ತು ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು ಚಾರ್ಜ್ ಮಲ್ಟಿಪ್ಲೈಡ್ ಬೈ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಹಾಗಾದರೆ ನಮಗೆ ಚಾರ್ಜ್ ಗೊತ್ತು 2 ನ್ಯಾನೋ ಕೂಲಮ್ ಅಂತ. ಹಾಗಾದರೆ ಈಗ ಪಾಯಿಂಟ್ ಡಿಗೂ ಈ ಪಾಯಿಂಟ್ಗೂ ಮತ್ತು ಇಲ್ಲಿದೆಯಲ್ಲ ಪಾಯಿಂಟ್ ಇದು, ಇವೆರಡು ನಡುವೆ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಕಂಡುಹಿಡಿಯೋಣ. ಅಂದರೆ ಇಲ್ಲಿ ಫಸ್ಟ್ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ, ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಕ್ಯಾಲ್ಕುಲೇಟ್ ಮಾಡೋಣ. ಅವೆರಡು ಡಿಫ್ರೆನ್ಸ್ ಕಂಡುಹಿಡಿಯೋಣ. ಅವಾಗ DV ಸಿಗುತ್ತೆ, ಅದರಿಂದ ಚಾರ್ಜ್ ಮಲ್ಟಿಪ್ಲೈ ಮಾಡೋಣ. ವಿಲ್ ಗೆಟ್ ಸೊಲ್ಯೂಷನ್. ವಿಲ್ ಗೆಟ್ 5 marks ಫಾರ್ ದಟ್ ಪ್ರಾಬ್ಲಮ್. ಸೊ ಡಯಾಗ್ರಾಮ್ ನೋಡಿ, ಯಾವ ರಿಟರ್ನ್ ದ ಡಯಾಗ್ರಾಮ್ ಇಂಪಾರ್ಟೆಂಟ್ ಹೇಳಿದ್ದೀನಿ ಯಾವಾಗಲೂ. ಆದಷ್ಟು ಡಯಾಗ್ರಾಮ್ ಬರೋಕ್ಕೆ ಟ್ರೈ ಮಾಡಿ. ನೋಡಿ ಇಲ್ಲಿ ಡಯಾಗ್ರಾಮ್ ಇದೆ. ಸೊ A, B, C, D, ಆಯಿತಾ. ಆಲ್ಸೋ ರಿಟರ್ನ್ ದ ಚಾರ್ಜಸ್ ಎಲ್ಲ ಬರೆದಿದ್ದೀನಿ, ಬೇಕಾದ್ರೆ ನೀವು ಎನ್ಲಾರ್ಜ್ ಮಾಡ್ಬೋದು. ಯು ಕ್ಯಾನ್ ಸಿ ಇಟ್, ಹೌದಾನೆ. ಸೊ A, B, C, D ಇದೆ, ಚಾರ್ಜಸ್ ಇದೆ. +2 ನ್ಯಾನೋ ಕೂಲಮ್, +4, +8, ಡಿನಲ್ಲಿ ಯಾವುದೇ ಚಾರ್ಜ್ ಇಲ್ಲ ಸದ್ಯಕ್ಕೆ. ಸೊ ಎರಡು ಡಯಾಗನಲ್ಲೆಲ್ಲ ಕೂಡಿಸಿ BD ಮತ್ತು AC ಸೆಂಟ್ರ್ ಆಫ್ ದ ಇದು +2 ಮೀಟರ್ ಎಲ್ಲ ದಟ್ ಇಸ್ ದ ಲೆಂತ್ ಆಫ್ ದ ಸ್ಕ್ವೇರ್. ನೋಡಿ ಗಿವನ್ ಎಲ್ಲ ಬರೀತೀರಾ. QA +2 ನ್ಯಾನೋ ಕೂಲಮ್, ನ್ಯಾನೋ 10⁻⁻⁹, QB +4 ನ್ಯಾನೋ ಕೂಲಮ್, QC ಇದು AB, BC, CD ಎಲ್ಲ ಈಕ್ವಲ್. AB = BC = CD = AD, ದಟ್ ಈಸ್ ಈಕ್ವಲ್ ಟು 0.2 ಮೀಟರ್. 0.2 ಮೀಟ್ರಿಗೆ ಎಲ್ಲ ಸೈಡು ಅಷ್ಟು ಅಂತ ಕೊಟ್ಟಿದ್ದಾನೆ, ಹೌದಾನೆ. ಸೊ ಇವಾಗ ಬನ್ನಿ, ಇವಾಗ ಫಸ್ಟ್ ಏನು ಮಾಡೋಣ, ನನಗೆ ಡಿಸ್ಟೆನ್ಸ್ ಬೇಕು. ಯಾವ ಡಿಸ್ಟೆನ್ಸು? ವಿ ಶುಡ್ ನೋ ದ ಡಿಸ್ಟೆನ್ಸ್ BD. ಹೆಂಗೆ ಗೊತ್ತಿರೋದು ನನಗೆ? ಡಿಸ್ಟೆನ್ಸು BD ಗೊತ್ತಿರೋದು. ನಮಗೆ ಗೊತ್ತಿರೋದು AB ಗೊತ್ತು, BC ಗೊತ್ತು, CD ಗೊತ್ತು, ಇದು ಗೊತ್ತು. ಬಟ್ ಈ ಡಿಸ್ಟೆನ್ಸ್ ಇದು ಗೊತ್ತು, ಯಾಕಂದರೆ B ಇಂದ D ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಶುಡ್ ಹ್ಯಾವ್ BD. ನಿನಗೆ ಗೊತ್ತು, ಯಾವಾಗಲೂ ಸ್ಕ್ವೇರಲ್ಲಿ ನೆನ್ಪಿಟ್ಕೊಳ್ಳಿ, ಮತ್ತೆ ಕ್ಯಾಲ್ಕುಲೇಟ್ ಮಾಡಬೇಡ. ಸೊ ಡಯಾಗನಲ್ ಇಲ್ಲಿ ಬಿ √2 ಟೈಮ್ಸ್ ದ ಸೈಡ್. ಇಲ್ಲಿ √2, ವಾಟ್ ಇಸ್ ದ ಲೆಂತ್ ಆಫ್ ದ ಸೈಡ್? ದಟ್ ಈಸ್ 0.2. ಸೊ ಹಾಗಾದರೆ BD ಆಗಲಿ ಅಥವಾ AC ಆಗಲಿ √2 × 0.2 ಮೀಟ್ರ್ ಇರ್ತವೆ, ಆಯಿತಾ. ಹಾಗಾದರೆ BO ಎಷ್ಟಿರುತ್ತೆ? ಅದರ ಅರ್ಧ ದಿಸ್ BO. ವಾಟ್ ಇಸ್ ದಿಸ್ ಲೆಂತ್ BO ಅಥವಾ CO ಅಥವಾ AO CO ಎಲ್ಲ ಅರ್ಧ ಇರುತ್ತೆ. ಅಂದರೆ ಡಯಾಗನಲ್ ಅರ್ಧ ಅಂದರೆ √2 × 0.2 / 2. This 2 can be written, then denominator 2 ಇದೆಯಲ್ಲ, this can be written as √2 × √2. That can be written as √2 × √2. So √2 × √2 1 √2 this will be equal to 0.2 / √2 ಆಗುತ್ತೆ. ಯಾವುದು? AO, BO, CO, DO ಅದನ್ನೆಲ್ಲ ಮಾಡಿದ್ದೀನಿ, ಆಯಿತಾ. ನೆನಪಿರ್ಬೇಕೇನು? ಡಯಾಗನಲ್ ಯಾವಾಗಲೂ ಸ್ಕ್ವೇರಲ್ಲಿ ಮಾತ್ರ ಸೈಡಿನ √2 ಟೈಮ್ಸ್ ಇರುತ್ತದೆ. ದಟ್ ಯು ಶುಡ್ ರಿಮೆಂಬರ್. ಸೊ ನಾವು ವಿ ಶಾಲ್ ಗೋ ಫಾರ್ ದ ಸೊಲ್ಯೂಷನ್. ಹೆಂಗೆ ಸೊಲ್ಯೂಷನ್ ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಅದೆಲ್ಲ ಅದೇ ಥರ ಮಾಡ್ತಾ ಹೋಗೋದು, ಆಯಿತಾ. ನೋಡಿ, ಲೆಟ್ O ಇಸ್ ದ ಸೆಂಟರ್ ಆಫ್ ದ ಸ್ಕ್ವೇರ್ ಬರ್ತೀನಿ. ಲೆಟ್ O ಇಸ್ ದ ಸೆಂಟರ್ ಆಫ್ ದ ಸ್ಕ್ವೇರ್, ಆಯಿತಾ. ದೇರ್ಫೋರ್ BD = AC. ಡಯಾಗನಲ್ಸ್ BD = AC ಎಷ್ಟಿರುತ್ತೆ? ದಟ್ ವಿಲ್ ಬಿ ಈಕ್ವಲ್ ಟು √2 × 0.2 ಮೀಟರ್. ಆಲ್ಸೋ AO ಅರ್ಧ
ಬಿ ಒ ಸಿ ಒ ಮತ್ತು ಡಿ ಒ ಅವೆಷ್ಟಿರ್ತವೆ √2 × 0.2 / 2 ಮಾಡಿದ್ದೀನಿ. ಹೌದಾನೆ. 2 ಕ್ಯಾನ್ ರಿಟರ್ನ್ √2 × √2. ಸೊ ದೇರ್ ಫೋರ್ ದಟ್ ವಿಲ್ ಬಿ 0.2 / √2 ಮೀಟರ್. ಆಯಿತಾ? ಬೇಕಾದ್ರೆ ಆಮೇಲೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. 0.2 / √2 ಮಾಡಿದ್ರೆ ಇಟ್ ವಿಲ್ ಗೆಟ್ ಸಮ್ 0.14 ಬೇಕಾದ್ರೆ ಬರುತ್ತೆ. ಅದು ಬೇಕಾದ್ರೆ ನೀವು ಬರಿಬೋದು. ಆಯಿತಾ? ದಟ್ ವಿಲ್ ಬಿ ಈಕ್ವಲ್ ಟು ಸಮ್ ಎಷ್ಟಾಗುತ್ತೆ, ದಿಸ್ ವಿಲ್ ಬಿ ಈಕ್ವಲ್ ಟು ಸಮ್ 0.14 ಮೀಟರ್. ಅದನ್ನು ಬೇಕಾದ್ರೆ ಬರಿಬೋದು. ನೆಕ್ಸ್ಟ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಪೊಟೆನ್ಷಿಯಲ್ ಅಟ್ ಡಿ. ನೋಡಿ ಪೊಟೆನ್ಷಿಯಲ್ ಅಟ್ ಡಿ ನೀವು ಗೊತ್ತು. ಪೊಟೆನ್ಷಿಯಲ್ಗೆ ಏನು ಫಾರ್ಮುಲಾ, ವಿ ಈಸ್ ಈಕ್ವಲ್ ಟು 1/4πε0 Q/R. ಆದರೆ ಡಿರೈವೇಷನ್ ಮಾಡೋದಲ್ಲ, ಅದೇ ಥರ Q/R ಇದು ಫಾರ್ಮುಲಾ. ಹೌದಾನೆ. ನೋಡಿ ಪೊಟೆನ್ಷಿಯಲ್ ಡ್ಯೂ ಟು ಡಿ, ಪೊಟೆನ್ಷಿಯಲ್ ಅಟ್ ಡಿ ದಟ್ ವಿಲ್ ನೋಡಿ ಡಿನಲ್ಲಿ ಯಾರ್ಯಾರು ಪೊಟೆನ್ಷಿಯಲ್ ಪ್ರೊಡ್ಯೂಸ್ ಮಾಡ್ತಾರೆ, ಏನೂ ಪ್ರೊಡ್ಯೂಸ್ ಮಾಡ್ತಾನೆ. ಇಲ್ಲಿ ಬಿನಲ್ಲಿ ಆ ಚಾರ್ಜು ಪ್ರೊಡ್ಯೂಸ್ ಮಾಡ್ತಾರೆ, ಸಿನಲ್ಲಿರೋ ಚಾರ್ಜ್ ಮೂರು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಆದ ಕಾರಣ ಪೊಟೆನ್ಷಿಯಲ್ ಅಟ್ ಡಿ ವಿಲ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಡ್ಯೂ ಟು ಎ ದಟ್ ಈಸ್ ವಿ ಎ ಪ್ಲಸ್ ಪೊಟೆನ್ಷಿಯಲ್ ಡ್ಯೂ ಟು ಬಿ ದಟ್ ಈಸ್ ವಿ ಬಿ ಪ್ಲಸ್ ಪೊಟೆನ್ಷಿಯಲ್ ಡ್ಯೂ ಟು ಸಿ ದಟ್ ಈಸ್ ವಿ ಸಿ. ಮೂರನ್ನು ಕೂಡಿದೆ ನೋಡಿ ಇಲ್ಲಿ. ಹೌದಾ? ಸೊ ದೇರ್ ಫೋರ್ ಪೊಟೆನ್ಷಿಯಲ್ ಡ್ಯೂ ಟು ಪೊಟೆನ್ಷಿಯಲ್ ಅಟ್ ಡಿ, ಪೊಟೆನ್ಷಿಯಲ್ ಅಟ್ ಡಿನಲ್ಲಿ ಎಷ್ಟು ಪೊಟೆನ್ಷಿಯಲ್ ಮೂರರಿಂದನು ಎಲ್ಲ ಕಡೆ 1/4πε0 ಕಾಮನ್ ಇರುತ್ತೆ. ದೇರ್ ಫಾರ್ ಐ ಟೇಕನ್ 1/4πε0 ಕಾಮನ್. ದೇರ್ ಫಾರ್ ಐ ಟೇಕನ್ 1/4πε0 ಕಾಮನ್. ನೋಡಿ 1/4πε0 ಕಾಮನ್ ತೆಗೆದುಬಿಡೀನಿ ಇಂಟು QA/AD. ಸೊ ದಿಸ್ QA ಚಾರ್ಜ್ ಡಿವೈಡ್ ಬೈ ದಿಸ್ ಡಿಸ್ಟೆನ್ಸ್ AD ಪ್ಲಸ್ QB ಚಾರ್ಜ್, ದಿಸ್ ಚಾರ್ಜ್ ಡಿವೈಡ್ ಬೈ ದಿಸ್ ಡಿಸ್ಟೆನ್ಸ್. ಯಾವ ಡಿಸ್ಟೆನ್ಸ್ ಇದು, BD. ನೋಡಿ BD. ನೆಕ್ಸ್ಟ್ QC ಚಾರ್ಜ್ ಡಿವೈಡ್ ಬೈ ಡಿಸ್ಟೆನ್ಸ್ CD. ಅದನ್ನೆಲ್ಲ ಬರ್ತೀನಿ. ಹೌದಾನೆ. ನೋಡಿ ಹಾಗಾದರೆ ಯು ನೋ ದ ವ್ಯಾಲ್ಯೂ ಆಫ್ 1/4πε0 ದಟ್ ಇಸ್ 9 × 10⁻⁹. ಸೊ QA 2 ನ್ಯಾನೋಕೂಲಮ್ 2 × 10⁻⁹ ಡಿವೈಡ್ ಬೈ AD 0.2 ಮೀಟರ್. QB ಇದು ಚಾರ್ಜ್ ಡಿವೈಡ್ ಬೈ BD ಎಷ್ಟಿದೆ ದಟ್ ಇಸ್ ಡಯಾಗನಲ್. ಆಗಲೇ ಹೇಳಿದ್ವಿ 0.2 × √2. 0.2 × √2 ಅದನ್ನೇ ಬರ್ತೀನಿ. ನೆಕ್ಸ್ಟ್ QC 8 × 10⁻⁹ ಡಿವೈಡ್ ಬೈ √2. ನೋಡಿ ಎಲ್ಲ ಕಡೆ 10⁻⁹ ಕಾಮನ್ ಇದೆ. ಇಲ್ಲೂ 10⁻⁹ 10⁻⁹ ಅದು ಕಾಮನ್ ತಾರೆ. ಇಟ್ ಬಿಕಮ್ 9 × 10⁻9 ಪ್ಲಸ್ 9 ಇಂಟು 10⁻⁹. ಡಿನಾಮಿನೇಟರ್ ಎಲ್ಲ ಕಡೆ 0.2 0.2 0.2 ಕಾಮನ್ ಇದೆ. ಎಲ್ಲ ಕಡೆ 0.2 ಕಾಮನ್ ತೆಗೆಯೋದು. ಆಯಿತಾ? ಸೊ ಹಾಗಾದರೆ ದಟ್ ವಿಲ್ ಬಿ ಈಕ್ವಲ್ ಟು 9 × 10⁻+9 ಇಂಟು 10⁻⁻9 ಡಿವೈಡ್ ಬೈ 0.2. ಉಳಿದಿದ್ದೇನಿಲ್ಲಿ, ಇಲ್ಲಿ ಫಸ್ಟ್ ಟರ್ಮಲ್ಲಿ 2 ಉಳಿಯುತ್ತೆ, ಸೆಕೆಂಡ್ ಟರ್ಮಲ್ಲಿ 4/√2 ಉಳಿಯುತ್ತೆ, ಥರ್ಡ್ ಟರ್ಮಲ್ಲಿ 8 ಮಾತ್ರ ಉಳಿಯುತ್ತೆ. ಆಯಿತಾ? ಸೊ ಇಲ್ಲಿ ಫಸ್ಟ್ ಇನ್ನು 10⁻⁻9 10⁻+9 ಕ್ಯಾನ್ಸಲ್. 9 ಡಿವೈಡ್ ಬೈ 0.2 ಮಾಡಿದ್ರೆ ಇಲ್ಲಿ ಗೆಟ್ 45. ಕ್ಯಾಲ್ಕುಲೇಟರ್ ತಗೊಂಡು ಮಾಡಿ. ಕೆಳಗಡೆ ಇಲ್ಲಿ 8 + 2 10 ಇಂಟು 4 ಡಿವೈಡ್ ಬೈ √2 ಮಾಡಿ 2.83 ಬರುತ್ತೆ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ಗೆಟ್ 577.35 ವೋಲ್ಟ್ ಬರುತ್ತೆ. ಆಯಿತಾ? ದಟ್ ಇಸ್ ದ ಪೊಟೆನ್ಷಿಯಲ್ ಅಟ್ ಡಿ. ಅದೇ ಥರ ಪೊಟೆನ್ಷಿಯಲ್ ಅಟ್ ಓ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿದ ಪೊಟೆನ್ಷಿಯಲ್ ಅಟ್ ಓ ಅದು ಅದೇ ಥರ 3 ಜನ ಪೊಟೆನ್ಷಿಯಲ್ ಪ್ರೊಡ್ಯೂಸ್ ಮಾಡ್ತಾರೆ. ಏನೂ ಮಾಡ್ತಾನೆ, ಬಿನೂ ಮಾಡ್ತಾನೆ ಮತ್ತು ಸಿನೂ ಮಾಡ್ತಾನೆ. ಸೊ ಅವೆಲ್ಲ ಕೂಡಿದ್ರೆ ಇಟ್ ವಿಲ್ ಬಿ 1/4πε0 ಎಲ್ಲ ಕಡೆ ಕಾಮನ್ ಡಿವೈಡ್ ಬೈ QA ಚಾರ್ಜ್ ಆನ್ ಎ ಡಿವೈಡ್ ಬೈ ಡಿಸ್ಟೆನ್ಸ್ ಯಾವುದು AO. ನೆಕ್ಸ್ಟ್ QB ಡಿವೈಡ್ ಬೈ BO, QC ಡಿವೈಡ್ ಬೈ CO. ಮೂರನ್ನೂ ಕೂಡ್ತಾ ಹೋಗೋದು. ಆಯಿತಾ? ಸೊ ಎಲ್ಲ ಕಡೆ ನೋಡಿದ್ರೆ ಗೊತ್ತಾಗ್ತದೆ ಯು ಹ್ಯಾವ್. ಆಯಿತಾ? ಸೊ ಎಲ್ಲ ಕಡೆ ಏನು ಕಾಮನ್ ಇದೆ, 10⁻⁻9 ಕಾಮನ್ ಇದೆ. ಆಯಿತಾ? ನೋಡಿ ಎಲ್ಲ ಚಾರ್ಜ್ ಸಬ್ಸ್ಟಿಟ್ಯೂಟ್ ಮಾಡಿ 10⁻⁻9 ಕೆಳಗಡೆ AO BO CO ಎಲ್ಲ ನೋಡಿ ಆಗಲೇ ಹೇಳಿದ್ರೆ ದಿಸ್ ಡಿವೈಡ್ ಮಾಡಿದ್ರೆ ಇಟ್ ವಿಲ್ ಬಿ 0.14 ಮೀಟ್ರ್ ಬರುತ್ತೆ. ಅದನ್ನೇ 0.14 0.14 0.14 ಮಾಡಿದ್ದೀನಿ. ಹೌದಾನೆ? ನೋಡಿ ಎಲ್ಲ ಕಡೆ 10⁻⁻9 ಎಲ್ಲ ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡಿದೆ. ಆಯಿತಾ? ಬರೀ 9 ಉಳಿತು. ಡಿವೈಡ್ ಬೈ 0.14 ಕಾಮನ್ ತೆಗೆದೆ ಹೊರಗಡೆ ಎಲ್ಲ. ಕೆಳಗೆ ಫಸ್ಟ್ ಟರ್ಮಲ್ಲಿ 2 ಉಳಿಯುತ್ತೆ, ಸೆಕೆಂಡ್ ಟರ್ಮಲ್ಲಿ 4 ಉಳಿಯುತ್ತೆ, ಥರ್ಡ್ ಟರ್ಮಲ್ಲಿ 8 ಉಳಿಯುತ್ತೆ. ಸೊ 4 + 2 + 8 ಅಂದರೆ ಇಟ್ ವಿಲ್ ಬಿ 14. ಇಟ್ ವಿಲ್ ಬಿ 14. ಹೌದಾನೆ? ಸೊ ಈ ಥರ ಸಿಂಪ್ಲಿಫೈ ಮಾಡೋದು. ಸೊ ನೆಕ್ಸ್ಟ್ ಪೇಜಿಗೆ ಹೋಗೋಣ ಇವಾಗ. ಆಯಿತಾ? ಸೊ ವಿ ಶಾಲ್ ಗೋ ಫಾರ್ ದ ನೆಕ್ಸ್ಟ್ ಪೇಜ್. ಇಲ್ಲಿದೆ ನೆಕ್ಸ್ಟ್ ಪೇಜ್, ಇಲ್ಲಿ ಬರ್ಬಿಟ್ಟಿದೆ. ಎಲ್ಲಿದೆ? ಸೊ ಆಯಿತಾ? ಇಲ್ಲಿ ನೋಡಿ ಇವೆಲ್ಲ ಮಾಡಿದ್ರೆ ಸೊ 9 × 14 ಡಿವೈಡ್ ಬೈ 0.14 ವಿಲ್ ಗೆಟ್ 900. ಎಷ್ಟು ಬರುತ್ತೆ ನಿನಗೆ? 900. ನೋಡಿ ಪೊಟೆನ್ಷಿಯಲ್ ಅಟ್ ಓ ವಿಲ್ ಬಿ 900. ಇಲ್ಲಿ ಮಾಡಿದ್ದೀನಿ. ಪೊಟೆನ್ಷಿಯಲ್ ಅಟ್ ಓ ವಿಲ್ ಬಿ 900 ಬರುತ್ತೆ. ಇಟ್ ವಿಲ್ ಬಿ 900 ವೋಲ್ಟ್. ಹಾಗಾದರೆ ಪೊಟೆನ್ಷಿಯಲ್ ಅಟ್ ಓ ಗೊತ್ತಾಯಿತು, ಪೊಟೆನ್ಷಿಯಲ್ ಅಟ್ ಡಿ ಗೊತ್ತಾಯಿತು. ಸೊ ದೇರ್ ಫೋರ್ ವರ್ಕ್ ಡನ್ ಟು ಟ್ರಾನ್ಸ್ಫರ್ 2 ನ್ಯಾನೋಕೂಲಮ್ ಫ್ರಮ್ ಡಿ ಟು ಓ. ಸೊ ಡಿಯಿಂದ ಓಗೆ 2 ನ್ಯಾನೋಕೂಲಮ್ ಟ್ರಾನ್ಸ್ಫರ್ ಮಾಡೋಕೆ ಎಷ್ಟು ವರ್ಕ್ ಮಾಡಬೇಕು ನಿಮಗೆ ಗೊತ್ತಾಗಲೇ ಹೇಳಿದ್ದೆ. ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು ಚಾರ್ಜ್ ಮಲ್ಟಿಪ್ಲೈಡ್ ವಿತ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ವೆರಿ ಇಂಪಾರ್ಟೆಂಟ್. ಸೊ ದೇರ್ ವರ್ಕ್ ಡನ್ ವಿಲ್ ಬಿ ಈಕ್ವಲ್ ಟು ಚಾರ್ಜ್ ಆದರೂ 2 ನ್ಯಾನೋಕೂಲಮ್ 2 × 10⁻⁹. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಓ ಮತ್ತು ಡಿ ದಟ್ ಈಸ್ VO - VD. ದೊಡ್ಡದ್ರಲ್ಲಿ ಚಿಕ್ಕದು ಕಳೆದ ಅಷ್ಟೇ. ಸೊ 2 × 10⁻⁹ VO ಅಂದರೆ 900 ನ್ಯಾನೋ ವೋಲ್ಟ್, VD 577.35 ವೋಲ್ಟ್. ಎರಡನ್ನೂ ಡಿಫ್ರೆನ್ಸ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ 645.3 × 10⁻⁹ ಯೂನಿಟ್ ಏನು ಜೌಲ್ ವರ್ಕ್ ಡನ್. ಅದನ್ನು ಇಂಪಾರ್ಟೆಂಟ್ ಅದ. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ಪ್ರಾಬ್ಲಮ್ ನಂಬರ್ 1. ಆಯಿತಾ? ನೆಕ್ಸ್ಟ್ ವಿ ಶಾಲ್ ರೀಡ್ ದ ಪ್ರಾಬ್ಲಮ್ ನಂಬರ್ 2. ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಆಯಿತಾ?
ನೋಡಿ ಸೆಕೆಂಡ್ ಪ್ರಾಬ್ಲಮ್ ಈಸಿ ಇದೆ. 2 capacitors, I'll read it. ಆಯಿತಾ, 2 capacitors 3 microfarad and 5 microfarad are connected in series connection from a battery of EMF 10 volt, EMF battery 10 volt. Calculate the effective capacitance, charge on each capacitor and potential difference across each capacitor ಕೇಳಿದ್ದಾನೆ. ಹೌದಾ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಈಚ್ ಕ್ಯಾಪಾಸಿಟರ್. ಸೊ ನೋಡಿ ಇನ್ ಸೀರೀಸ್ ಆಯಿತಾ. ಸೊ ಇಲ್ಲಿದೆ ಪಾರ್ಟ್ ಫಸ್ಟ್, ಇಲ್ಲಿದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಫಸ್ಟ್ ಗಿವನ್ ಬರೀತಿರಲ್ಲ, ರೈಟ್ ದ ಥಿಂಗ್ಸ್ ಗಿವನ್, C1 C2 EMF ಬ್ಯಾಟ್ರಿ ಕೂಡ ಡಯಾಗ್ರಾಮ್ ಬೇಕಾದ್ರೆ ಬರೀರಿ ಆಯಿತಾ. ಸಿನ್ಸ್ ಇಟ್ ಈಸ್ ಸೀರೀಸ್, ಫಸ್ಟ್ ಪಾರ್ಟ್ ನೋಡಿ ಎಫೆಕ್ಟಿವ್ ಕೆಪಾಸಿಟಿ ಕಂಡುಹಿಡಿಯೋಣ. ಸಿನ್ಸ್ ಇಟ್ ಈಸ್ ಸೀರೀಸ್, ಯು ನೋ CS ವಿಲ್ ಬಿ ಈಕ್ವಲ್ ಟು, ಆಗಲಿ ಡಿರೈವೇಷನ್ ಮಾಡಿ, 1/CS ವಿಲ್ ಬಿ ಈಕ್ವಲ್ ಟು 1/C1 ಪ್ಲಸ್ 1/C2 ಆಯಿತಾ. ಬಟ್ ಎರಡನ್ನೂ ನೀನು LCM ತೆಗೆದು ಮಾಡಿದ್ರೆ ವಿಲ್ ಗೆಟ್ CS ವಿಲ್ ಬಿ ಈಕ್ವಲ್ ಟು C1 C2 ಡಿವೈಡ್ ಬೈ C1 ಪ್ಲಸ್ C2. ಅದೇ ಇಕ್ವೇಷನ್ ಬರೀ ನೋಡಿ, CS ವಿಲ್ ಬಿ ಈಕ್ವಲ್ ಟು, ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಇನ್ ಸೀರೀಸಲ್ಲಿ ಕಂಡುಹಿಡಬೇಕು ಅಂದರೆ CS, ಎರಡೇ ಕೆಪಾಸಿಟರ್ ಬರೋದು, ನಮಗೆ ಮೂರದು ಬರೋಲ್ಲ ಹೌದಾನೆ. CS ವಿಲ್ ಬಿ ಈಕ್ವಲ್ ಟು C1 C2 ಡಿವೈಡ್ ಬೈ C1 ಪ್ಲಸ್ C2. C1 3 microfarad, C2 5 microfarad divided by C1 plus C2, 3 plus 5. That will be equal to 18/5, it will be 1.875 microfarad. 1.875 microfarad. This is CS. ಇಷ್ಟು ಮಾಡಿದ್ರೆ 2 marks. ನೆಕ್ಸ್ಟ್ ಕೇಳಿದ್ದೇನೆ, ವಾಟ್ ಇಸ್ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್. ನೀನಿವತ್ತು ಆಗಲೇ ಹೇಳ್ಬಿಟ್ಟಿದ್ದೆ ನಾನು, ಇನ್ ಸೀರೀಸ್ ಚಾರ್ಜ್ ರಿಮೇನ್ಸ್ ಕಾನ್ಸ್ಟೆಂಟ್. ಅಂದರೆ C1 ಮೇಲೆ QS ಚಾರ್ಜ್ ಇದ್ದರೆ C2 ಮೇಲೆ QS ಚಾರ್ಜ್ ಇರುತ್ತೆ, ಅದನ್ನೇ ಬರೀ ನೋಡಿ. ಇನ್ ಸೀರೀಸ್ charge remains same, therefore charge on each capacitor Q is equal to CS into V. Again Q is equal to C into V. In the series is therefore it will be CS into V. Therefore charge on each capacitor Q will be equal to CS into V. Nodi CS into V, CS into V ಆಯಿತಾ, CS into V. CS ಎಷ್ಟು ಮಾಡಿದ್ದೀನಿ ಆಗಲೇ ಮಾಡಿದ್ದೀವಿ, 1.87 10 ಪವರ್ ಆಫ್ -6 ಆಗಲೇ ಇಲ್ಲಿ ಇದೆಲ್ಲ ಇದೆ, ಅದನ್ನೇ ಬರ್ತೀನಿ ಇಲ್ಲಿ. into what is the EMF of the battery, 10 volt. Therefore it will be equal to 1.875 10 power of -5. 10 power 1 ಅಂದರೆ 10 and 10 power of 1. So 10 power of -6, 10 power of 1 ಅಂದರೆ it will 10 power of -5 ಕೂಲಮ್. ಚಾರ್ಜ್ ಇಂಪಾರ್ಟೆಂಟ್, ಯಾಕಂದ್ರೆ ಚಾರ್ಜ್ ಬಂದ ತಕ್ಷಣ ಕೂಲಮ್ ಅಂತ ಬರಬೇಕು. ಕೂಲಮ್ ಕರೆಕ್ಟ್, ಕೂಲಮ್. ಅಥವಾ ನೀನು ಬೇಕಾದ್ರೆ ಇದನ್ನ Q is equal to ಹಾಗೆ 1 ಪಾಯಿಂಟ್ ಅಥವಾ 10 into 1.875 18.75 ಈ ಥರನೂ ಮಾಡ್ಬೋದು. ಇಂಟು 10 ಪವರ್ ಆಫ್ -6 ಕೂಲಮ್, ಯಾವ ಥರ ಬೇಕಾದ್ರೆ ಬರೀ ನೀವು ಇಷ್ಟ ಬಂದಂಗೆ ಹೌದಾನೆ. ಸೊ ಇಷ್ಟು ಮಾಡೋದು ವಿಲ್ ಗೆಟ್ ಅನದರ್ 1 mark. ಸೊ ಇಲ್ಲಿ 3 marks ಇಷ್ಟು ಮಾಡೋದಕ್ಕೆ ಆಯಿತಾ. ಸೊ ನಿಮಗೆ ಗೊತ್ತು ಸೀರೀಸ್ ನೆನಪಿರಬೇಕು, ಸೀರೀಸ್ ಚಾರ್ಜ್ ಸೇಮ್ ಇರುತ್ತೆ, ಪೊಟೆನ್ಷಿಯಲ್ ಡಿವೈಡ್ಸ್, ಬಟ್ ಇನ್ ಪ್ಯಾರಲಲ್ ಚಾರ್ಜ್ ಡಿವೈಡ್ಸ್, ಪೊಟೆನ್ಷಿಯಲ್ ರಿಮೇನ್ಸ್ ಸೇಮ್ ಆಯ್ತಾನೆ. ಸೊ ನೆಕ್ಸ್ಟ್ ಪಾರ್ಟ್ 3, ಹಾಗಾದರೆ ವಾಟ್ ಇಸ್ ದ ಚಾರ್ಜ್ ಪೊಟೆನ್ಷಿಯಲ್ ಅಕ್ರಾಸ್ ಈಚ್ ಕೆಪಾಸಿಟರ್. ಹಾಗಾದರೆ ಈ ಕೆಪಾಸಿಟರಲ್ಲಿ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ, V1 ಇಲ್ಲಿ V2, ಹಾಗಾದರೆ V1 V2 ಕಂಡುಹಿಡಿದಿ ಅಂತ ಹೇಳಿದೆ ಹೌದಾನೆ. ವಾಟ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಈಚ್ ಕೆಪಾಸಿಟರ್, ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಈಚ್ ಕೆಪಾಸಿಟರ್ ನೋಡಿ ಮತ್ತೆ ಬರ್ತೀನಿ ಪಾರ್ಟ್ 3. ಇನ್ ಸೀರೀಸ್ ಪೊಟೆನ್ಷಿಯಲ್ ಡಿವೈಡ್ಸ್, ಇನ್ ಸೀರೀಸ್ ಪೊಟೆನ್ಷಿಯಲ್ ಡಿವೈಡ್ಸ್ V1 V2 ಆಗಿ ಡಿವೈಡ್ ಆಗಿಬಿಡುತ್ತೆ ಹೌದಾನೆ. ಸೊ ದೇರ್ಫೋರ್ ಪೊಟೆನ್ಷಿಯಲ್ ಅಕ್ರಾಸ್ C1 ಈ ಥರ C1 ಇಟ್ ವಾಸ್ C2. ಸೊ ಇಲ್ಲಿ ಎಷ್ಟಿರುತ್ತೆ, ಇಲ್ಲಿ ಎಷ್ಟಿರುತ್ತೆ, ಇಲ್ಲಿ V1 ಇರುತ್ತೆ, ಇಲ್ಲಿ V2 ಇರುತ್ತೆ ಹೌದಾನೆ. ಸೊ ಪೊಟೆನ್ಷಿಯಲ್ ಅಕ್ರಾಸ್ C1 V1 ವಿಲ್ ಬಿ ಈಕ್ವಲ್ ಟು Q ಬೈ C1, ಯಾಕಂದ್ರೆ ಚಾರ್ಜ್ ಸೇಮ್ ಇರುತ್ತೆ. ಸೊ Q 18.75 10 ಪವರ್ ಆಫ್ -6 ಡಿವೈಡ್ ಬೈ C1 3 into 10 ಪವರ್ ಆಫ್ -6 ಹೌದಾನೆ. ಸೊ 10 ಪವರ್ ಆಫ್ -6 10 ಪವರ್ ಆಫ್ -6 ಉಳಿದ್ರೆ 6.75 ಬರುತ್ತೆ. 18.75 ಡಿವೈಡ್ ಬೈ 3 ಮಾಡಿದ್ರೆ you'll get 6.75 ವೋಲ್ಟ್. ಹಾಗಾದರೆ ಅಕ್ರಾಸ್ C1 6.725 ಅಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ. ಟೋಟಲ್ ಪೊಟೆನ್ಷಿಯಲ್ ಎಷ್ಟು, 10 ವೋಲ್ಟು ಹೌದಾನೆ. ದ ಟೋಟಲ್ ಪೊಟೆನ್ಷಿಯಲ್ ಈಸ್ 10 ವೋಲ್ಟ್, ಅದರಲ್ಲಿ ಇಲ್ಲಿ 6.75 ಅಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ. ಹಾಗಾದರೆ C2ನಲ್ಲಿ ಉಳಿದಿದ್ದಷ್ಟೇ 10 ಮೈನಸ್ 6.75 ಆ ಥರನಾದ್ರು ಮಾಡ್ಬೋದು. ಅಥವಾ ಮತ್ತು ಇದೇ ಥರ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ C2 ದಟ್ ಈಸ್ V2 ದಟ್ ವಿಲ್ ಬಿ ಈಕ್ವಲ್ ಟು ಚಾರ್ಜ್ Q, ಎರಡರಲ್ಲೂ ಸೇಮ್ ಚಾರ್ಜ್ ಇರುತ್ತೆ, Q ಡಿವೈಡ್ ಬೈ C2. Q is equal to CV, therefore V is equal to Q by C. ಅದೇ ಫಾರ್ಮುಲಾ ಯೂಸ್ ಮಾಡಿ ಹೌದಾನೆ. ಸೊ ಅಗೇನ್ 18.75 10 ಪವರ್ ಆಫ್ -6 ಡಿವೈಡ್ ಬೈ C2 5 into 10 ಪವರ್ ಆಫ್ -6 ಕೂಲಮ್. 10 ಪವರ್ ಆಫ್ -6 10 ಪವರ್ 18.75 ಡಿವೈಡ್ ಬೈ 5 ಅಂದರೆ ಇಟ್ ವಿಲ್ ಬಿ 3.75 ಹೌದಾ. ಹಾಗಾದರೆ C1ನಲ್ಲಿ 6.75 ವೋಲ್ಟ್ ಡ್ರಾಪ್ ಆದರೆ C2ನಲ್ಲಿ 3.75 ವೋಲ್ಟ್ ಡ್ರಾಪ್ ಆಗುತ್ತೆ. ಒಟ್ಟು ಎರಡು ಮಾಡಿ ಟೋಟಲ್ ಮಾಡಿ 10 ವೋಲ್ಟ್ ಆಗುತ್ತೆ ಹೌದಾನೆ. ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ಸೆಕೆಂಡ್ ಪ್ರಾಬ್ಲಮ್. ಸೊ ವಿ ಶಾಲ್ ಸ್ಟಾಪ್ ಹಿಯರ್.